ನಂತರದಲ್ಲಿ ಆತ್ಮಜ್ಞಾನ ಅನ್ನತಕ್ಕದ್ದನ್ನು ಕೇಳ್ತಾರೆ. ಸೊ ಆತ್ಮಜ್ಞಾನ ಅನ್ನತಕ್ಕದ್ದನ್ನು ಕೇಳಿದಾಗ ಈಗಿನ ಕಾಲದ ಥರ ಪಾಂಪ್ಲೆಟ್ ಹಾಕಿ ಕಾರ್ಡ್ಸ್ ಬರೆದು ಎಷ್ಟು ರಾಮಾಯಣ ಇಷ್ಟೆಲ್ಲ ಮಾಡೋದು ಬರಲ್ಲ ಜನ. 200 ಕಾರ್ಡ್ ಬರೆದ್ರೆ 50 ಜನ ಬಂದರೆ ಹೆಚ್ಚು. ಹಿಂದಿನ ಕಾಲಕ್ಕೆ ಹಾಗಿರಲಿಲ್ಲ. ಪರೀಕ್ಷೆ ಮಾಡಿ ಇವನು ಯೋಗ್ಯ, ಇದು ಬೇಕು ಇವನಿಗೆ ಅನಿಸಿದ್ರೇ ಕೊಡ್ತಿದ್ದಿದ್ದು, ಇಲ್ಲ ನಾನು ಕೊಡ್ತಿರ್ಲಿಲ್ಲ. ಇಂಥವು ಭಾಳಷ್ಟು ದೃಷ್ಟಾಂತಗಳು ಸಿಗುತ್ತೆ ನಮಗೆ. ಕಬೀರ್ ಹತ್ರ ಯಾರೋ ಮಹಾರಾಜ ರಾಜ್ಯವನ್ನು ಬಿಟ್ಟು ಬಂದು ಸೇವೆ ಮಾಡ್ಕೊಂಡಿರ್ತಾನೆ. ಕಬೀರ್ ಏನು ಹೇಳಿದ್ರು ಮಾಡ್ತಿರ್ತಾನೆ. ಕಬೀರ್ ಮಗ ಕಮಾಲ್ ಅವನು ಹೇಳಿದ ಕೆಲಸ ಎಲ್ಲ ಮಾಡ್ತಿರ್ತಾನೆ. ಕಬೀರ್ ಹೆಂಡತಿ ಏನು ಹೇಳಿದ್ರು ಮಾಡ್ತಿರ್ತಾನೆ. 5 ವರ್ಷಗಳ ಕಾಲ ಸೇವೆ ಮಾಡ್ಕೊಂಡಿರ್ತಾನೆ. ಕಬೀರ್ ಒಂದು ಶಬ್ದನೂ ಹೇಳಲ್ಲ. ಇದರಲ್ಲಿ ಹಾಗೆ ಇರಬೇಕು ಈ ವಿದ್ಯೆ. ಸುಮ್ಮನೆ ಸೇವೆ ಮಾಡ್ಕೊಂಡಿರೋ 5 ವರ್ಷಕ್ಕೆ ಒಂದು ಮಾತು ಹೇಳಲ್ಲ. ಆವಾಗ ಕಬೀರ್ ಹೆಂಡತಿಗೆ ಮನಸ್ಸಿಗೆ ಬೇಸರ ಆಗುತ್ತೆ. ಪಾಪ 5 ವರ್ಷದಿಂದ ಎಷ್ಟು ಸೇವೆ ಮಾಡ್ಕೊಂಡಿದ್ದಾನೆ, ನಾವು 3 ಜನ ಹೇಳಿದ ಕೆಲಸಗಳು ಮಾಡ್ತಿದ್ದಾರೆ, ಪಾಪ ನೀವೇನು ಉಪದೇಶ ಮಾಡಿ ಅಂತ. ಅದಕ್ಕೆ ಹೇಳ್ತೇವೆ, ಒಂದು ಕೆಲಸ ಮಾಡು, ಇವತ್ತು ನೀನೇ ಕಸ ಗುಡಿಸ್ಬಿಟ್ಟು ಆ ಕಸ ಎಲ್ಲ ತೆಗೆದು ಅವನ ತಲೆ ಮೇಲೆ ಹಾಕು. ಅವ್ರು ಏನು ಹೇಳ್ತಾರೆ ನೋಡು ಅಂತ. ತಲೆ ಮೇಲೆ ಹಾಕಿದ್ರೆ ಅವ್ನು ಮಲ್ಲಿಗೆ ಅಂದ್ಕೊಳ್ತಾರಂತೆ ಏನಂತ, ನಾನು ರಾಜನಾಗಿದ್ದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದ್ರೇನು, ನಾನು ಆಗಿರೋದೇ ಸರಿ ಅಂತ. ಮುಂಚೆ ಹೇಗಿದ್ನೋ ಆಗಿರೋದೇ ಸರಿ. ಈಗಲೂ ಅಷ್ಟೇ ಶ್ರವಣ ಮಾಡೋರಲ್ಲಿ 99.999 ಅದು ಯಾರೋ 0.001 ಯಾರು ಇರ್ತವ್ರು ಗೊತ್ತಿಲ್ಲ. ಅವ್ರಿಗೆಲ್ಲ ಏನಿದೆ ಅಂದರೆ ನಾವಿರೋದೇ ಸರಿ. ಜೀವನದ ಕ್ರಮನ ಬದಲಾಯಿಸಲ್ಲ, ದೃಷ್ಟಿನೂ ಬದಲಾಯಿಸಲ್ಲ, ಹಾಗೆ ಇರ್ತೀವಿ ಅಷ್ಟೇ. ಅದಕ್ಕೋಸ್ಕರ ನಾನು ರಾಜನಾಗೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದ್ಕೊಳ್ತಾನೆ. ಅಲ್ಲಿಗೇನಾಯಿತು, ರಾಜನಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದಿದೆ ಇನ್ನು. ಮತ್ತು ಉಪದೇಶ ಮಾಡಿ ಏನು ಪ್ರಯೋಜನ? ಹೌದ್ರೆ ಇನ್ನು ಉಪದೇಶ ಮಾಡದೇ ಇರೋದೇ ಸರಿ ಅಂತೇಳಿ ಹೇಳ್ತೀವಿ, ಮತ್ತು ಸುಮ್ಮನಿರು. ಸರಿ ಆಯಿತು, ಇನ್ನೊಂದು 5 ವರ್ಷ ಆಯಿತು. 10 ವರ್ಷಕ್ಕೆ ಒಂದು ಮಾತು ಉಪದೇಶ ನಡೀಲಿಲ್ಲ. ಈಗನ್ನ ಮಾಡಿ ಅಂದರೆ ಇವಾಗಲೂ ಅದೇ ರೀತಿ ಮಾಡು, ಕಸ ತಲೆ ಮೇಲೆ ಹಾಕ್ಬಿಡು. ಆಮೇಲೆ ಏನು ಹೇಳ್ತಾನೆ ನೋಡಿ, ಆಮೇಲೆ ಉಪದೇಶ ಮಾಡಂದರೆ ತಲೆ ಮೇಲೆ ಹಾಕ್ತಾಳೆ. ಅವತ್ತು ಅಮ್ಮ ಯಾವತ್ತೂ ಒಂದು ದಿವಸ ಹಾಕ್ತೀರ ನೀವು, ದಿವಸ ಹಾಕ್ತೀರಿ. ಅವಾಗಾದರೂ ನಾನು ಸ್ವಲ್ಪ ಅಹಂಕಾರ ಪಕ್ಕಕ್ಕೆ ಹೋಗಿ ಉಪದೇಶ ನಡೆಯುತ್ತೋ ಏನೋ, ದಿವಸ ಹಾಕಿ. ಅಲ್ಲಿಗೇನೋ 10 ವರ್ಷ ಆದಮೇಲೆ ಆ ಜೀವನನೇ ಇದ್ದು ಚೆನ್ನಾಗಿತ್ತು ಅನ್ನೋ ಭಾವನೆ ಇಲ್ಲ, ಇಲ್ಲೇ ಏನನ್ನ ಮಾಡಿ ತಿಳ್ಕೋಬೇಕು ಅನ್ನೋದು ಬಂತು, ಆವಾಗ ಉಪದೇಶ ನಡೀತು ಅಂತ. ಇಂಥದ್ದು ಸಾಕಷ್ಟು ಅವ್ರ ಜೀವನ ನೋಡಿಬಿಟ್ರೆ ನಾವೆಲ್ಲ ಎಲ್ಲಿದ್ದೇವಪ್ಪ ಅನ್ನಿಸ್ಬಿಡುತ್ತೆ. ಅದೇ ಮೊನ್ನೆ ಪ್ರವಚನ ಹೇಳ್ತೀನಿ ನಾನು, ಆಯ್ದಕ್ಕಿ ಲೆಕ್ಕವ ಆಯ್ದಕ್ಕಿ ಮಾರಯ್ಯ. ಎಷ್ಟು ಎಲ್ಲ ಓದಿದೆ ಚರಿತ್ರೆನ. ರಾಜನಾಗಿದ್ದವರು ಅಲ್ಲೇ ಶೈವ ಸಂಪ್ರದಾಯದಲ್ಲೇ ಇರ್ತಾರವರು. 600 ಜನಕ್ಕೆ ದಿವಸ ಅನ್ನದಾಸೋಹ ಮಾಡ್ತಿರ್ತಂತೆ ರಾಜನಾಗಿ. ಆ 600 ಜನನೂ ಬಸವಣ್ಣವ್ರ ಹತ್ರ ಬಂದ್ಬಿಡ್ತಾರೆ. ಅವರಿಗೆ ಮಾಸ್ಟರೇ ಬರುತ್ತೆ. ಅವನೇ ಅವನು ಬಸವಣ್ಣ ನನ್ನಲ್ಲಿದ್ದಂಥ ಜಂಗವನ್ನೆಲ್ಲ ಕರ್ಕೊಂಬಿಟ್ಟ ಅಂದ್ಬಿಟ್ಟು ಯಾರೋ ಒಬ್ಬ ಚಿಕ್ಕಲಿಂಗ ಅಂತಲೇ ಯಾರನ್ನೊಬ್ಬರು ಕಳಿಸ್ಕೊಡ್ತಾರೆ, ಹೋಗಿ ಬಸವಣ್ಣನ ಹತ್ಯೆ ಮಾಡಿಬಿಡು ಅಂತ. ಅವನು ಹೋಗ್ತಾನೆ. ಬಸವಣ್ಣವ್ರು ನೋಡಿದ್ರೆ ಅವನಿಗೆ ಬದಲಾವಣೆ ಆಗಿಬಿಡುತ್ತೆ. ಹತ್ಯೆ ಮಾಡತಕ್ಕ ಮನಸ್ಸೇ ಬರಲ್ಲ. ಅಲ್ಲೇ ಬದಲಾವಣೆ ಆಗಿಬಿಟ್ಟು ಅಲ್ಲೇ ಶೈವ ದೀಕ್ಷೆ ತೊಗೊಂಡು ಅಲ್ಲೇ ಇದ್ಬಿಡ್ತಾನೆ. ಆವಾಗ ಇವರು ಓಹ್ ಬಸವಣ್ಣ ಸಾಮಾನ್ಯ ಅಲ್ಲ ಅಂದ್ಬಿಟ್ಟು ರಾಜ್ಯ ಬಿಟ್ಟು ಹೊರಡ್ತಾರೆ. ಮಗನಿಗೆ ರಾಜ್ಯನ ಕೊಟ್ಬಿಟ್ಟು ಹೊರಡ್ತಾರೆ. ಹೆಂಡ್ತಿನೂ ರೆಡಿ ಆಗ್ತಾರೆ ಬರೋಕ್ಕೆ. ನೀನು ಯಾಕೆ ಬರ್ತೀಯ, ಮಗನ ತಾಯಾಗಿರು, ಆ ವೈರಾಗ್ಯ, ಆ ಕಷ್ಟ ಜೀವನ ನಿಂಗೆ ಯಾಕೆ ಬೇಕು? ಆಕೆ ಹೇಳ್ತಾಳೆ, ಈ ಅಹಂಕಾರ ಮಮಕಾರ ಮಾಯಾ ಮೋಹಗಳಿಂದ ಏನು ಸುಖ ಇಲ್ಲ, ಪ್ರಯೋಜನ ಇಲ್ಲ, ಇದನ್ನು ಬಿಡಿಸ್ಕೊಳ್ಳೇಬೇಕು, ಅದಕ್ಕೆ ಬಂದೇ ಬರ್ತೀನಿ ನಾನು ಅಂದಾಗ ಇವಳಿಗೆ ನಿಜವಾಗಲೂ ಆಸಕ್ತಿ ಇದೆಯೋ ಇಲ್ಲೋ, ಮೋಹ ಬಿಡಬೇಕು ಅಂತಾಳೆ. ಆ ಥರ ಬಿಡ್ತಾಳೋ ಇಲ್ಲೋ ಅಂದ್ಬಿಟ್ಟು ಆಗಿದ್ಮೇಲೆ
ಕರ್ಕೊಂಡು ಹೋಗ್ತಿರ್ತಾರೆ, ಮಧ್ಯ ರಸ್ತೆಯಲ್ಲಿ ಈ ಬಟ್ಟೆ ತೆಗೆದಾಕ್ಬಿಡುತ್ತಾರೆ ಅಂತ ಅಂದ ತಕ್ಷಣ ತೆಗೆದಾಕ್ಬಿಡ್ತಾಳೆ ಆಕೆ. ಆವಾಗ ಈ ಮೋಹ ಕಳ್ಕೊಳ್ಳೋ ಅಂಥ ಒಂದು ಆಸಕ್ತಿ ಇದೆ ಅಂದ್ಬಿಟ್ಟು ಇಬ್ಬರು ಜೊತೆ ಬಸವಣ್ಣವ್ರ ಹತ್ರ ಬಂದು ಏನು ಮಾಡ್ತಾರೆ, ಅಲ್ಲಿ ಸೌದೆ ಹೊಡ್ಕೊಂಡು ಜೀವನ ಮಾಡ್ತಿರ್ತಾರೆ ನೋಡಿ. ರಾಜನಾಗಿದ್ದವ್ರು ಬಿಟ್ಟು ಸೌದೆ ಹೊಡ್ಕೊಂಡು ಅಲ್ಲಿರತಕ್ಕಂಥ ಇವರು ಶರಣರ ಮನೆಗಳಿಗೆ ಸೌದೆ ಕೊಟ್ಟು ಅವ್ರು ಏನು ಕೊಟ್ಟರು ಅದನ್ನು ತೊಗೊಂಡು ಜೀವನ ಮಾಡ್ತಿರ್ತಾರೆ. ಒಂದು ಸಲ ಬಸವಣ್ಣವರು 2000 ಚಿನ್ನದ ನಾಣ್ಯ ಅವ್ರ ಮನೆಗೆ ಬಂದು ಬಿಟ್ಟು ಹೋಗ್ತಾರೆ. ಅಂದರೆ ಒಬ್ಬ ರಾಜನಾಗಿದ್ದವರು ಇಂಥ ಸ್ಥಿತಿಗೆ ಬಂದ್ಬಿಟ್ರು ಅಂತ ಬಸವಣ್ಣವರೇ ನೋವು ತಿಂತಾರೆ. 2000 ಚಿನ್ನದ ನಾಣ್ಯ ಬಿಟ್ಟು ಹೋದರೆ ಉಪಯೋಗಿಸಲ್ಲ, ಅದನ್ನು ತೊಗೊಂಡೋಗಿ ಜನಗಳು ಕೊಟ್ಬಿಡ್ತಾರೆ. ಮತ್ತು ಎಷ್ಟು ಶಕ್ತಿ ಇರುತ್ತೆ ಅಂದರೆ ಆತನಿಗೆ ಒಂದು ಸಲ ಆ ಸೌದೆ ಎಲ್ಲ ತಂದು ಕೊಡ್ತಾರೆ. ಆ ಮನೆಗಳವ್ರು ಕೊಟ್ಟಿದ್ದನ್ನೆಲ್ಲ ತೊಗೊಂಬಂದು ಅಂಬ್ಲಿ ಮಾಡಿ ಜಂಗಮರಿಗೆಲ್ಲ ಕೊಟ್ಟು ತಾವು ತಿಂತಾರೆ. ಆ ಜಂಗಮರ ಕಾಲು ತೊಳೆದಿರ್ತಾರೆ. ಆ ಕಾಲು ತೊಳೆದ ನೀರನ್ನು ಸೌದೆ ಮೇಲೆ ಈಗ ಚುಮುಕ್ಸಿದ್ರೆ ಎಲ್ಲ ಬಂಗಾರ ಆಗಿಬಿಡುತ್ತೆ. ಒಂದೊಂದು ಕೊಟ್ಟು ಕಳಿಸ್ಬಿಡ್ತಾರೆ ಆ ಜಂಗಮರಿಗೆ ಬಂಗಾರದ ಗಟ್ಟಿನ. ಅಂಥ ಸ್ವಾಮಿಗಳು ಬಂದರೆ ಒಂದು ಸ್ವಲ್ಪ ಒಳ್ಳೆಯದೇ. ಅಂದರೆ ಅಂಥ ಸಿದ್ಧಿದ್ರು ಉಪಯೋಗಿಸ್ಬಿಡ. ರಾಜನಾಗಿದ್ದು ಅದನ್ನು ಬಿಟ್ಟರು. ಯಾಕೆಂದರೆ ಎಲ್ಲಿನ ತನಕ ಇದರಲ್ಲಿ ಆಸಕ್ತಿ ಇರುತ್ತೋ ನಮಗೆ, ಅಲ್ಲಿನ ತನಕ ಅದ್ರಲ್ಲಿ ಅದು ಬೇಕು ಅನ್ಸಲ್ಲ. ಅದು ಬೇಕು ಅನ್ಸು ಸುಮ್ಮನೆ ಅನಿಸುತ್ತೆ ಅಷ್ಟೇ. ನಿಜವಾಗ್ಲೂ ಇದೇ ಬೇಕು ಅಂತಿರ್ತೀವಿ. ಅದೇ ನಾನು ಹೇಳಿದ್ದೆ, ನಾನು ಲಕ್ಷ್ಮೀ ನಾರಾಯಣ ಹೆಣ್ಣು ಅಂತ ಗಲಾಟೆ ಅಂದರೆ ಕೊನೆಗೆ ನಾರಾಯಣನ ಕಳಿಸ್ಬಿಡ್ತೀವಿ. ಲಕ್ಷ್ಮೀನೇ ಬೇಕು. ಇದು ಸಾಕು ಅನ್ನಿಸ್ಬೇಕು. ಅದಕ್ಕೋಸ್ಕರ ನಚಿಕೇತ ಕೇಳ್ತಾ ಇದ್ದಾನೆ, ನಿಜವಾಗ್ಲೂ ಇವನಿಗೆ ಇದು ಬೇಕಾಗಿದೆಯೋ ಇಲ್ಲವೋ ಪರೀಕ್ಷೆ ಮಾಡಿ ಆಮೇಲೆ ಕೊಡೋಣ ಅಂತ. ಆತ್ಮಜ್ಞಾನನ ಬಿಟ್ಬಿಡು, ದೇವತೆಗಳಿಗೂ ಅರ್ಥ ಆಗಿಲ್ಲ ಅದು. ನೀನು ಏನು ಬೇಕಾದ್ರೂ ಕೇಳು, ಕೊಡ್ತೇನೆ, ಆತ್ಮಜ್ಞಾನ ಬಿಟ್ಬಿಡು ಅಂದಾಗ, ಇಲ್ಲ ಏನೇನು ಕೊಡ್ತೀನಿ ಅಂತೀಯೋ ಅದೆಲ್ಲನೂ ಶೋಭಾವ ಅಂದರೆ ನಾಳೆಗಿರತಕ್ಕಂಥದ್ದು, ಅಂದರೆ ನಾಳೆಗಿರುತ್ತೋ ಇಲ್ಲೋ ಅನ್ನತಕ್ಕಂಥ ಸಂದೇಹ ಇದೆ. ನಾವಾದರೂ ಬಿಟ್ಟು ಹೋಗ್ಬೋದು, ಅದಾದರೂ ಬಿಟ್ಟು ಹೋಗ್ಬೋದು, ಅಥವಾ ಸವಿತಾ ಇರುತ್ತೆ. ದಿವಸ ಉಪಯೋಗಿಸ್ದಾಗೆಲ್ಲ ಸವಿತಾ ಇರುತ್ತೆ. ಯಾವುದೇ ವಸ್ತು ಇವನು ಶರೀರನೂ ಇರುತ್ತೆ, ಸೌದೋಗ್ತಾ ಇರುತ್ತೆ. ಅಸ್ಥಿ ಜಾಯತೆ ವರ್ಧತೆ ವಿಪರ್ಣತೆ ಅಪಕ್ಷೀಯತೆ ವಿನಶ್ಯತೆ ಅಂತ ಈ ಷಡ್ಭಾವ ವಿಕಾರಗಳು ಅನ್ನತಕ್ಕಂಥ ಇರುತ್ತೆ. ಅದಕ್ಕೆ ನೀವು ಕೊಡತಕ್ಕಂಥದ್ದು ಇದು. ಈ ವಿವೇಕ ಅನ್ನೋದು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಈ ವಿವೇಕದಿಂದಲೇ ವೈರಾಗ್ಯ ಬರಬೇಕು. ವೈರಾಗ್ಯ ಅನೇಕ ವಿಧದಲ್ಲಿ ಬರುತ್ತೆ, ಅದು ವೈರಾಗ್ಯ ಅಲ್ಲ. ಅನೇಕ ವಿಧದಲ್ಲಿ ಅಂದರೆ ಬೆಂಗಳೂರಲ್ಲಿ ಯಾರೋ ಒಬ್ಬರು ಹೆಂಡತಿ ಸತ್ತೋಗ್ತಾಳೆ, ಭಾಳ ಹಿಂದೆ ನಾವೊಬ್ರು ಕೆಲಸದಲ್ಲಿದ್ದಾಗಲೇ ಹೆಂಡತಿ ಸತ್ತೋದ್ರೆ ಇನ್ಯಾಕೆ ಈ ಜೀವನ ಅನ್ನಿಸ್ಬಿಡುತ್ತೆ. ಆವಾಗ ತಕ್ಷಣವೇ ಕೆಲಸನೂ ಬಿಟ್ಟು ಬಂದು ದುಡ್ಡೆಲ್ಲ ಎಲ್ರಿಗೂ ಹಂಚ್ಬಿಟ್ಟು ಮನೆಗೆ ಸಾಮಾನೆಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಬಿಟ್ಟು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾರೆ. ನಾನು ಆಶ್ರಮ ಸೇರಿಕೊಳ್ತೀನಿ ಅಂತ. ಅವ್ರು ಯಾರೋ ಸ್ವಾಮಿಗಳು ಈಗಿನ ಕಾಲಕ್ಕಾದ್ರೂ ಸೇರಿಸ್ಕೊಂಬಿಡೋರು, ಸೇರಿಸ್ಕೊಂಡು ಸೇವೆ ಮಾಡಿಸ್ಕೊಳ್ಳೋರು ಏನೋ. ಆಗಿನ ಸ್ವಾಮಿಗಳು ಯಾಕೆ ಸೇರ್ತೀವಿ ಆಶ್ರಮಕ್ಕೆ ಅಂದರೆ ಎಲ್ಲ ಹೇಳ್ತಾರೆ ಕಥೆನ. ಈ ಥರ ಹೆಂಡತಿ ಸತ್ತೋಗ್ಬಿಟ್ಲು, ಅದಕ್ಕೋಸ್ಕರ ವೈರಾಗ್ಯ ಬಂತು ಅಂತ. ಹಾಗಿದ್ಮೇಲೆ ಒಂದು ಕೆಲಸ ಮಾಡು, 3 ತಿಂಗಳು ಯಾತ್ರೆ ಮಾಡ್ಕೊಂಬ, ಆಮೇಲೆ ಬಂದು ಸೇರ್ಕೊ ಅಂತಾರೆ. 3 ತಿಂಗಳು ಯಾತ್ರೆ ಹೋಗ್ತಾರೆ. ಆ ಮಧ್ಯೆ ಯಾರೋ ಬಾಕಿ ಪರಿಚಯ ಆಗಿ ಆಕೆ ಮದುವೆ ಮಾಡಿಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದು ಇರೋಕ್ಕೆ ಸ್ಥಳ ಇಲ್ಲ, ಮತ್ತು ಪಾತ್ರೆ ಸಾಮಾನಿಲ್ಲ. ಆವಾಗ ನಿಜಲ್ಲಿ ನಡೀತಿದ್ದು, ಒಂದು ರೂಮ್ ಮಾಡಿಕೊಂಡು ಯಾರ್ಯಾರು ಪಾತ್ರೆ ಸಾಮಾನು ಕೊಟ್ಟಿದ್ರು ಅವರಿಂದೆಲ್ಲ ವಾಪಸ್ ಇಸ್ಕೊಂಡು ಮತ್ತೀಗ ಪ್ರಾರಂಭ ಮಾಡೋದು. ಅಂದರೆ ಹೆಂಡತಿ ಸತ್ಲು ಅಂದಾಗ ವೈರಾಗ್ಯ ಅನಿಸುತ್ತೆ, ಹೌದಾ? ಅದು ನಿಜವಾದಂಥ ವೈರಾಗ್ಯ ಅಲ್ಲ, ಅಭಾವ ವೈರಾಗ್ಯ, ಈ ಥರ ವೈರಾಗ್ಯಗಳಲ್ಲ. ವಿವೇಕದಿಂದ ಬರತಕ್ಕ ವೈರಾಗ್ಯನೇ ವೈರಾಗ್ಯ. ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ವಿವೇಕ ಮಾಡಿ ಹೇಳ್ತಾನೆ. ಅಂದರೆ ವಿವೇಕ ಮಾಡಿ ಹೇಳ್ತಾನೆ ಅಂದರೆ ಕೇವಲ ಶಬ್ದಗಳಿಂದ ಮಾತ್ರ ತನ್ನ ವೈರಾಗ್ಯ ಸ್ಥಿತಿ ಏನಿದೆ ಅದನ್ನು ಹೇಳ್ತೇನೆ. ಶಬ್ದಗಳಲ್ಲಿ ನಾವು ವಿವೇಕ ವೈರಾಗ್ಯ ಹೇಳೋದು ಬೇರೆ, ಒಳಗಡೆ ಒಂದು ಭಾವನೆ ಇರತಕ್ಕಂಥದ್ದು ಬೇರೆ. ಸಾಧನ ಚತುಷ್ಟಯ ಸಂಪತ್ತಿ ಅಂತ ಹೇಳ್ತಾರಲ್ಲ, ಈಗಿನ ಕಾಲಕ್ಕೆ ಸಾಧನ ಚತುಷ್ಟಯ ಸಂಪತ್ತಿ ಅಂದ್ರೇನು?
ಅದನ್ನು ಚೆನ್ನಾಗಿ ಬೈಯಾಟ್ ಮಾಡ್ಬಿಟ್ಟು ಹೇಳೋದು. ಸಾಧನ ಚತುರ್ಶೇಷಂ ಇಹ ಅಮೃತಾರ್ಥ ಫಲಭೋಗ ವಿರಾಗ ನಿತ್ಯ ವಸ್ತು ವಿವೇಕ ಇಹ ಅಮೃತಾರ್ಥ ಫಲಭೋಗ ವಿರಾಹ ಶಮಾನಿಷ ಸತ್ಯ ಸಂಪತ್ತಿ ಮುಮುಕ್ಷುತ್ವ ಇದನ್ನು ಹೇಳಿಬಿಟ್ರೆ ಕರೆಕ್ಟಾಗಿ ಬರೆದಿದ್ದಾರೆ. 100 ಮಾರ್ಕ್ಸ್ ಕೊಡ್ಬೋದು. ಸಾಧನೆ ಚತುರ್ಶ ಸಂಪತ್ತು 100 ಮಾರ್ಕ್ಸ್ ಕೊಡ್ಬೋದು, ಯಾಕಂದರೆ ಕರೆಕ್ಟಾಗಿ ಹೇಳಿಬಿಟ್ಟಿದ್ದಾರೆ. ಆದರೆ ಆಗ ಹೇಳತಕ್ಕಂಥದ್ದು ಸಾಧನೆ ಚತುರ್ಶ ಸಂಪತ್ತು ಎಲ್ಲ. ಮತ್ತು ನಿತ್ಯಾನಿತ್ಯ ವಸ್ತು ವಿವೇಕ ಅನ್ನತಕ್ಕಂಥದ್ದು ಮಾಡಿ ಅದು ಎಲ್ಲವೂ ಅನಿತ್ಯ ಅನ್ನೋದು ನಿಶ್ಚಯ ಆಗಬೇಕು. ಸೊ ಅನಿತ್ಯ ಅನ್ನೋದು ನಿಶ್ಚಯ ಆಗಿದೆ ಅನ್ನತಕ್ಕಂಥದ್ದಕ್ಕೆ ಏನು ಪ್ರಮಾಣ, ಹೇಗೆ ನಿಶ್ಚಯ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ಭೌತಿಕ ಜೀವನಕ್ಕೆ ಎಷ್ಟು ಮಾತ್ರ ಬೇಕೋ, ಸನ್ಯಾಸಿ ಆಗಿದ್ದರೆ ಧ್ಯಾನಂ ಶೌಚಂ ಭಿಕ್ಷಾ ಏಕಾಂತಶೀಲತ ಈ 4 ಬೇರೆ ಇನ್ನೇನಿರ್ಬಾರ್ದು. ಪಂಚಮಂ ನೈವೇದ್ಯತೆ. ಇನ್ನು ಗೃಹಸ್ಥ ಜೀವನದಲ್ಲಿದ್ದರೆ ಎಷ್ಟು ಮಾತ್ರ ಬೇಕೋ ಜೀವನಕ್ಕೆ ಅಷ್ಟು ಮಾತ್ರ ಇರಬೇಕು. ಆದರೆ ಎಷ್ಟು ಮಾತ್ರ ಇರಬೇಕು ಅನ್ನೋದು ನಿಶ್ಚಯ ಮಾಡೋದು ಕಷ್ಟ. ಅಯ್ಯ ಸ್ವಾಮೀಜಿ ಈಗಿನ ಕಾಲಕ್ಕೆ ಒಂದು ಮಗುನ ಓದಿಸ್ಬೇಕಂದ್ರೆ ಲಕ್ಷ ಬೇಕು. LKGಗೆ ಎಷ್ಟೋ ಸಾವಿರ ಡೊನೇಷನ್ ಕಟ್ಬೇಕಾಗ್ತದೆ, ಹೌದಾ? ಅದರಲ್ಲೂ ಇರೋಕ್ಕೆ ಮನೆ ಇದೆ, ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇದೆ, ತಿನ್ಲಿಕ್ಕೆ ಅನ್ನ ಇದೆ, ಮತ್ತು ಒಂದು ಸ್ವಲ್ಪ ಭವಿಷ್ಯತ್ ನಿಧಿನೂ ಇದೆ. ಮಕ್ಕಳನ್ನ ಓದಿಸ್ಲಿಕ್ಕೆ ಯಾರಿಗೂ ಅನಾರೋಗ್ಯ ಆದರೆ ಅದಕ್ಕೆ ಭವಿಷ್ಯತ್ ನಿಧಿನೂ ಇದೆ. ಇಷ್ಟಿದ್ದ ಮೇಲೆ ಮತ್ತೆ ಆಸೆ ಬೆಳೆಸ್ಕೊಳ್ತಾ ಹೋಗಬಾರ್ದು. ಅಂದರೆ ಯಾಕೆಂದರೆ ಅದು ನಾಳೆಗಿರುತ್ತೋ ಇಲ್ವೋ ಅನ್ನತಕ್ಕಂಥ ಸಂದಿಗ್ಧ ಒಂದು ಶ್ವಭವಿಷ್ಯಂತಿ ನವ ಇತಿ ಸಂದಿಹ್ಯಮಾನ ಯವ ಯೇಷಾಂ ಭಾವೋ ತ್ವಯಾ ಉಪನ್ಯಸ್ತಾನಾಂ ಭೋಗಾನಾಂ ತೇ ಶೋಭಾವ. ನಾಳೆಗಿರುತ್ತೋ ಇಲ್ಲೋ ಅನ್ನತಕ್ಕಂಥ ಸಂದೇಹ ಇದೆಯಪ್ಪ ನೀವು ಕೊಡತಕ್ಕಂಥ ಭೋಗ ವಸ್ತುಗಳು. ಕಿಂಚ ಮರ್ತಸ್ಯ ಮನುಷ್ಯಸ್ಯ ಅಂತಕಹಿ ಮೃತ್ಯು ಯತ್ ಏತ ಸರ್ವೇಂದ್ರಿಯಾಣಾಂ ತೇಜಃ ತಜ್ಜರಯಂತಿ. ಇಂದ್ರಿಯಗಳ ಪಟುತ್ವವನ್ನು ಹಾಳು ಮಾಡುತ್ತೆ ಈ ಭೋಗ ವಸ್ತುಗಳು. ಇಂದ್ರಿಯಗಳ ಪಟುತ್ವ ಅನ್ನತಕ್ಕಂಥ ಜಾಸ್ತಿ ಆಗುತ್ತೆ ಅಂದರೆ ಪರವಾಗಿಲ್ಲ, ಇಂದ್ರಿಯಗಳ ಪಟುತ್ವವನ್ನು ಹಾಳು ಮಾಡುತ್ತೆ, ಹೌದಾ? ಅಷ್ಟೇ ಅಲ್ಲ, ಈ ಭೋಗ ವಸ್ತುಗಳು ಏನಿದೆಯೋ ಅಪಕ್ಷಪಯಂತಿ, ಸೌದು ಹೋಗುತ್ತೆ, ಹಾಳಾಗ್ಬಿಡುತ್ತೆ, ಹೌದಾ? ಅನರ್ಥ ಏವ ಏತೆ, ನಿಜವಾಗ್ಲೂ ಇವೆಲ್ಲ ಅನರ್ಥವೇ. ಎಲ್ಲ ಭೋಗ ವಸ್ತುಗಳು ಅನರ್ಥನೇ. ಯಾಕೆ? ಧರ್ಮ ವೀರ್ಯ ಪ್ರಜ್ಞಾ ತೇಜ ಯಶಃ ಪ್ರವೃತ್ತಿನಾಂ ಕ್ಷಪಯಿತೃತ್ವಾತ್. ಧಾರ್ಮಿಕ ಜೀವನವನ್ನು ಹಾಳು ಮಾಡುತ್ತೆ, ವೀರ್ಯ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಹಾಳು ಮಾಡುತ್ತೆ, ಪ್ರಜ್ಞಾ ವಿವೇಕ ಅನ್ನತಕ್ಕಂಥ ಕಳೆಯುತ್ತೆ. ಇಲ್ಲೇ ಕೊಡಿ ಬನ್ನಿ, ಮುಂದಕ್ಕೆ ಬನ್ನಿ. ಸ್ಟೂಲ್ ಮೇಲೆ ಕುಡಿಯಮ್ಮ, ಬೇಕಾದರೆ ಕುಡಿಯಮ್ಮ. ಇಲ್ಲಿದೆ ನೋಡಿ. ಓ ಬನ್ನಿ, ಕಡೆ ಬನ್ನಿ, ಕುಡಿ. ಸೊ ಎಷ್ಟು ಭೋಗ ಜೀವನ ಅನ್ನತಕ್ಕ ಅನುಭವಿಸಿದ್ರೆ, ಭೋಗೇ ರೋಗ ಭಯಂ, ಎಷ್ಟು ಭೋಗ ಅನುಭವಿಸಿದ್ರೆ ಅಷ್ಟು ರೋಗಗಳು. ಕುಲೇ ಚ್ಯುತಿ ಭಯಂ, ಒಳ್ಳೆ ವಂಶದಲ್ಲಿ ಹುಟ್ಟಿದ್ದೀನಿ ಅಂದರೆ ಎಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೋ ಅನ್ನೋ ಭಯ. ವಿತ್ತೇ ನೃಪಾಲಾದ್ ಭಯಂ, ದುಡ್ಡಿದೆ ಅಂದರೆ ಈ ಗೌರ್ಮೆಂಟ್ನವ್ರು ಏನು ಮಾಡ್ತಾರೋ, ಇವಾಗಲೇ ಮಾಡಿರಲ್ಲ, ನಾನು ಹೇಳಿದ್ನಲ್ಲ, 2002ರಲ್ಲೋ 2005ರಲ್ಲೋ ಪ್ರಿಂಟ್ ಮಾಡಿರೋ ನೋಟುಗಳು ಕೆಲಸಕ್ಕೆ ಬರಲ್ಲ ಅಂತಾರೆ. ನಾಳೆ ಇನ್ನೂ ಏನು ಮಾಡ್ತಾರೋ, ಅವ್ರ ಹತ್ರ ಏನೇನಿಗೆ ನೋಡ್ಕೊಳ್ತಾರೆ, ಅದು ಬಿಟ್ಟು ಮಿಕ್ಕಿನದೆಲ್ಲ ಕೆಲಸಕ್ಕೆ ಬರಲ್ಲ ಅಂತಾರೆ. ವಿತ್ತೇ ನೃಪಾಲಾದ್ ಭಯಂ ಮಾನೇ ದೈನ್ಯ ಭಯ. ಮಾನವ ಮರ್ಯಾದೆಗೆ ಜೀವನ ಮಾಡ್ಕೊಂಡು ಹೋಗೋಣ, ಅದು ಈಗಿನ ಕಾಲಕ್ಕೆ ಸಾಧ್ಯವೇ ಇಲ್ಲ. 420ಅವರೆಲ್ಲ ಚೆನ್ನಾಗಿರ್ತಾರೆ, ಸ್ವಲ್ಪ ನ್ಯಾಯ ನೀತಿ ಧರ್ಮ ಇರತಕ್ಕಂಥನ್ನು. ಇವಾಗ ಇಲ್ಲಿ ಟ್ರೈನಲ್ಲಿ ಬಸ್ಸಲ್ಲಿ ಓಡಾಡಬೇಕಾದ್ರೆ ಟೆರರಿಸ್ಟ್ ಎಲ್ಲ ಓಡಾಡ್ಕೊಂಡಿದ್ದಾರೆ, ಅವ್ರಿಗೆ ಯಾವನು ಕೇಳಲ್ಲ. ನಮಗೆ ಮಾತ್ರ ಸ್ವಾಮೀಜಿ ID ಇದೆಯೇ ಅಂತಾರೆ. ಕೆಲವು ಸ್ವಾಮಿಗಳು ಗಲಾಟೆ ಮಾಡ್ತಾರೆ, ನಮಗೆ ಹೋಗಿ ಚೆಕಪ್ ಮಾಡ್ತೀರ ನೀವು ಅಂತ. ನಾನು ನಿಜೆಲ್ಲ ಗಲಾಟೆ ಮಾಡ್ಲಿಕ್ಕೆ ಹೋಗಲ್ಲ.
ಸಾಮಾನ್ಯವಾಗಿ ಕೇಳೋದಿಲ್ಲ ಅಂತಿದ್ದು ನನಗೆ ಇಷ್ಟು ತನಕ ಯಾರು ಕೇಳಿಲ್ಲ ಪಾಪ. ಮತ್ತು ಬಸ್ ಸ್ಟ್ಯಾಂಡಲ್ಲಿ ಎಂಟ್ರ್ ಆಗಬೇಕಾದ್ರೆ ಅದೇನೋ ಒಂದು ಇಟ್ಟಿರ್ತಾರೆ, ಅದರೊಳಗಡೆನೇ ಹೋಗಬೇಕು. ನಾನು ಅದರೊಳಗಡೆ ಹೋಗ್ತೀನಿ. ಬೇರೆ ಸ್ವಾಮಿಗಳು ಪಕ್ಕಕ್ಕೆ ಹೋಗಿ ಗಲಾಟೆ ಮಾಡ್ತಾರೆ. ನಾನು ಹೇಳ್ತೀನಿ, ಅಷ್ಟು ಮಾತ್ರ ನೀವು ಕೆಲಸ ಮಾಡ್ತಿರಲ್ಲ, ಕನಿಷ್ಠವಾಗಿ ನಮ್ಮನ್ನಾದರೂ ಪರೀಕ್ಷೆ ಮಾಡ್ತಿರಲ್ಲ, ಅಷ್ಟು ಮಾತ್ರ ನೀವು ಕೆಲಸ ಮಾಡಿ, ಅಷ್ಟೇ ಸಂತೋಷ. ತೆರಾಯಿಸ್ನೆಲ್ಲ ಬಿಟ್ಬಿಟ್ಟು ನಮ್ಮನ್ನಾದರೂ ನೋಡ್ತಿರಲ್ಲ ಅಂದರೆ ನಗ್ತಾರೆ ಅಷ್ಟೇ. ಯಾಕೆ ಹೇಳಿದ್ರೆ ನಮ್ಮ ಭೋಗಿ ರೋಗ ಕುರಿಚಿವ ಇಸ್ತಿಯಿಂದ ಪಾಲಾಗಬಾಯಿ ಮಾನ್ಯ ದೈನ್ಯ ಭಯ ಭಲೇ ರಿಪು ಭಯಂ. ಸಾಕಷ್ಟು ಬಲ ಇದೆ ಅಂದರೆ ಶತ್ರುಗಳು ಜಾಸ್ತಿ ಇರ್ತಾರೆ. ಕಾಯಿ ಇಷ್ಟೆಲ್ಲ ಇದ್ರೂ ಕಾಯೇ ಕೃತಾಂತಾದ ಭಯಂ. ಈ ಶರೀರಕ್ಕೆ ಯಮದೂತರ ಭಯ ಇದ್ದೇ ಇದೆ. ಸರ್ವಂ ಭಯಾನ್ವಿತಂ ಭುವಿ. ಈ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲವೂ ಭಯನೇ. ಮತ್ತು ನಿರ್ಭಯವಾಗಿ ಜೀವನ ಮಾಡಬೇಕಾದ್ರೆ ವೈರಾಗ್ಯಮೇವ ಭಯಂ. ವೈರಾಗ್ಯ ಒಂದರಿಂದಲೇ. ವೈರಾಗ್ಯ ಬರಬೇಕಾದ್ರೆ ಈ ರೀತಿ ವಿವೇಕ ಅನ್ನತಕ್ಕ ಇರಬೇಕೇನೋ. ಏನೇನು ಭೋಗ ವಸ್ತುಗಳನ್ನು ಕೊಡ್ತೀವಿ ಅದೆಲ್ಲವೂ ಧಾರ್ಮಿಕ ಜೀವನ ಹಾಳು ಮಾಡುತ್ತೆ, ನಮ್ಮ ಶಕ್ತಿಯನ್ನು ಹಾಳು ಮಾಡುತ್ತೆ, ನಮ್ಮ ವಿವೇಕವನ್ನು ತೆಗೆದುಹಾಕುತ್ತೆ, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ನಾಶ ಮಾಡುತ್ತೆ. ಆದ ಕಾರಣ ಬೇಡ. ಅಷ್ಟೆಲ್ಲ ದೀರ್ಘ ಆಯಸ್ಸು ಕೊಡ್ತೀನಿ ಅಂತ ಎಷ್ಟು ವರ್ಷ ಬದುಕಿದ್ರು ಕೊನೆಗೆ ಆ ವೃದ್ಧಾಪ್ಯ ಅಂತ ಬಂದಾಗ ಅಯ್ಯೋ ದೇವ್ರಿಗೆ ಮಾಡಿಬಿಟ್ಟ ನನಗೆ ಅನ್ನೋದು ಬಂದೇ ಬರುತ್ತೆ. 75ನೇ ವಯಸ್ಸಲ್ಲಿ ದೇವ್ರಿಗೆ ಮಾಡಿಬಿಟ್ಟ ಅಂತಾರೆ. ಯಾವ ವಯಸ್ಸಲ್ಲಿ ಮಾಡಬೇಕಾಗಿತ್ತು? 7ನೇ ವಯಸ್ಸಲ್ಲೇ ಮಾಡಿದರೆ. ಆದ ಕಾರಣ ಎಷ್ಟು ದೀರ್ಘವಾದಂಥ ಆಯಸ್ಸು ನೀನು ಕೊಟ್ಟರು ಅದು ಅಲ್ಪನೇ. ಅನಂತ ಕಾಲ ಪ್ರವಾಹದಲ್ಲಿ ದೃಷ್ಟಾಂತ ಕೊಡ್ತಾರೆ ಶಂಕರಾಚಾರ್ಯರು. ಬ್ರಹ್ಮಣೋಪಿ ಜೀವಿತಂ ಅಂದರೆ ಸಹಸ್ರ ಯುಗಗಳಾದರೆ ಒಂದು ದಿವಸ ಆಯಿತು ಬ್ರಹ್ಮನಿಗೆ ಅಂತ. ಅಂಥ ಸಹಸ್ರ ಯುಗಗಳಾದರೆ ಒಂದು ರಾತ್ರಿ ಆಯಿತು ಅಂತ. ಅಂದರೆ 2 ಸಹಸ್ರ ಯುಗಗಳಾದರೆ ಒಂದು ದಿವಸ ಕಳೀತು ಅಂತ ಬ್ರಹ್ಮನಿಗೆ. ಅಂಥದ್ದು ವಾರಕ್ಕೆ ಎಷ್ಟು ಸಹಸ್ರ ಆಗಬೇಕು, ತಿಂಗಳಿಗೆ ಎಷ್ಟಾಗಬೇಕು, ಮತ್ತು ವರ್ಷಕ್ಕೆ ಎಷ್ಟಾಗಬೇಕು, 100 ವರ್ಷಕ್ಕೆ ಎಷ್ಟಾಗಬೇಕು. ಅಷ್ಟು ವರ್ಷಗಳಾದ್ರೂ ಕಾಲಪ್ರವಾಹ ಅದು ಅಲ್ಪ ಆಯಸ್ಸು. ಇನ್ನು ನೀನು ನಮಗೆ ಕೊಡೋ ಆಯಸ್ಸು ಎಷ್ಟು ಮಾತ್ರ. ಆದ ಕಾರಣ ಬೇಡ, ಆತ್ಮಜ್ಞಾನವೇ ಬೇಕು. ಮತ್ತು ನನ್ನ ಇದನ್ನು ಬದಲಾಯಿಸಲ್ಲ. ಅಷ್ಟೇ ಅಲ್ಲ, ಈ ವಿವೇಕವನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಬೇಕು. ನಾವಿತ್ತೇನ ತರ್ಪಣೆಯೋ ಮನುಷ್ಯ. ಈ ವಿವೇಕನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂದರೆ ಈ ಮಂತ್ರ ಜ್ಞಾಪಕ ಇಟ್ಕೊಂಡಿರಲ್ಲ. ನಾವಿತ್ತೇನ ತರ್ಪಣೆಯೋ ಮನುಷ್ಯ ಕಿಂಚ ಪ್ರಭೂತೇನ ವಿತ್ತೇನ ತರ್ಪಣೆಯೋ ಮನುಷ್ಯ ನಹಿ ಲೋಕೆ ವಿತ್ತಲಾಭ ಕಸ್ಯಚಿತ್ ತೃಪ್ತಿಕರೋ ದುಷ್ಟ. ಭೌತಿಕ ಸಂಪತ್ತಿಂದ ತೃಪ್ತಿ ಪಡೆದಿರ್ತಕ್ಕಂಥವ್ರನ್ನ ಇಷ್ಟು ತನಕ ಯಾರನ್ನು ನೋಡಲಿಲ್ಲ. ಹಿಂದೆನೂ ಯಾರು ಇರಲಿಲ್ಲ, ಈಗಲೂ ಯಾರು ಇಲ್ಲ, ಮುಂದಕ್ಕೂ ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಮನಸ್ಸಿಗೆ ಎಷ್ಟು ಭೌತಿಕ ಸಂಪತ್ತನ್ನು ಹಾಕಿದ್ರೂ ಅಷ್ಟು ಅದು ಹಿಗ್ಗುತ್ತೆ. ಅಷ್ಟೇ ಅಲ್ಲ, ನಾವು ಸಂಗ್ರಹ ಮಾಡಿಟ್ಕೊಳ್ಳೋದೆಲ್ಲ ಹೊರಗಡೆಗೆ, ಆ ಖಾಲಿ ಸ್ಥಳದ ಒಳಗಡೆ. ಸೊ ಅದು ಯಾವತ್ತೂ ಫಿಲಪ್ ಆಗೋದೇ ಇಲ್ಲ. ಒಬ್ಬ ರಾಜನ ಹತ್ರ ಅಗಸರು ಗಂಡ ಹೆಂಡತಿ ಇಬ್ಬರು ಬಟ್ಟೆ ಕೊಟ್ಟು ರಾಜಿಗೆ ಇಸ್ತ್ರಿ ಮಾಡಿಕೊಟ್ಟು ದಿವಸಕ್ಕೆ 2 ರೂಪಾಯಿ 3 ರೂಪಾಯಿ ಕೊಡೋಣಂತ ಅದ್ರ ಜೀವನ ಮಾಡ್ಕೊಂಡಿದ್ರು, ತೃಪ್ತಿಯಾಗಿದ್ದರು. ಯಾವುದೋ ಬ್ರಹ್ಮರಾಕ್ಷಸ ನೋಡ್ತಂತೆ, ಇಷ್ಟೊಂದು ತೃಪ್ತಿಯಾಗಿದ್ದಾರೆ, ಇವ್ರಿಗೇನೆ ಕೆಲಸ ಕೊಡಬೇಕು ಅಂದ್ಬಿಟ್ಟು. ಬ್ರಹ್ಮರಾಕ್ಷಸ ಅಂದರೆ ಯಾವುದಲ್ಲ, ಈ ನಮ್ಮ ಮನಸ್ಸೇ. ಇದು ಏನಾಯಿತು, ಒಂದು ದಿವಸ ಹೋಗ್ತೀವಿ ಅಂತ ಬಟ್ಟೆ ಒಗೆಯೋಕ್ಕೆ. ಆ ದಾರಿನಲ್ಲಿ 7 ಕೊಪ್ಪರಿಗೆ ಹಣ ಇದೆ. ಒಬ್ಬ ಸಂತೋಷ ಆಯಿತು, 7 ಕೊಪ್ಪರಿಗೆ ಹಣ ಸಿಕ್ಬಿಡ್ತು. ಈಗ ನೋಡಿ, ಅಷ್ಟು ಸಿಕ್ಕಿದ್ರೆ ಕೂಲಿ ಕೆಲಸನ ಬಿಟ್ಟು ಚೆನ್ನಾಗಿ ಭೋಗಿ ಜೀವನ ಅನುಭವಿಸ್ಕೊಂಡಿರ್ಬೋದಾಗಿತ್ತು. ಇಲ್ಲ, ಏನು ಮಾಡ್ತಾರೆ, ನೋಡ್ತಾನೆ 7 ಕೊಪ್ಪರಿಗೆನಲ್ಲಿ 1 ಕೊಪ್ಪರಿಗೆ ಮಾತ್ರ ಸ್ವಲ್ಪ ಖಾಲಿ ಇದೆ, ಮಿಕ್ಕಿನ ದಾರು ಫುಲ್ಲಾಗಿದೆ. ಈ ಮನಸ್ಸಿಗೆ ಏನು ಬಂತು, ಆ 7ನೇದು ಒಂದನ್ನು ಫುಲ್ ಮಾಡಿಬಿಟ್ಟು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸಾಮಾನ್ಯ ನಾವು ಹಾಗೆ ರೌಂಡ್ ಫಿಗರ್ ಮಾಡ್ತೀವಿ. 1.5 ಲಕ್ಷ ಬ್ಯಾಂಕಲ್ಲಿ ಇದ್ದರೆ 2 ಮಾಡೋಣ ಅಂತೀವಿ, 2 ಆದರೆ 10 ಮಾಡೋಣ ಅಂತೀವಿ. ಈ ಮುಸ್ಲಿಮ್ಸ್ ಹೇಳ್ತಾರೆ, ಆ ದುಡ್ಡಿನ ಲಕ್ಷಣ ಏನಂದರೆ ಏಕೋ ದಸ್ಕರು ಅನ್ನತ್ತಂತೆ. 1 ರೂಪಾಯಿ ಇದ್ರೆ ನಾನು 10 ಮಾಡು, ಯಾಕೆ ಇಟ್ಕೊಂಡಿಯ ಸುಮ್ಮನೆ
ಅನ್ನೋಂಥದ್ದು. ಹೌದಾ? ಸೊ ಈ ರೀತಿ ಅದು ಕೊಪ್ಪರಿಗೆ ಅದನ್ನು ಪೂರ್ತಿ ಮಾಡೋಣ, ಫುಲ್ ಮಾಡೋಣ ಅಂತ ಏನು ಮಾಡೋದು ಅಂದರೆ 2 ದಿವಸ, ವಾರಕ್ಕೆ 2 ದಿವಸ, ಗುರುವಾರ ಸೋಮವಾರ ಉಪವಾಸ ಮಾಡೋಣ. ಆ ದುಡ್ಡು ಅದ್ರಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಕಿದ್ರಂತ ಅದು ತುಂಬಲಿಲ್ಲ. ಮತ್ತು ಇನ್ನೂ 1 ದಿವಸ ಉಪವಾಸ ಜಾಸ್ತಿ ಮಾಡೋದು, ಶನಿವಾರ ಕೂಡ ಅದು ತುಂಬಲಿಲ್ಲ. ಇನ್ನು ಜಾಸ್ತಿ ಉಪವಾಸ ಮಾಡೋಕ್ಕೋದ್ರೆ ಇನ್ನು ಪ್ರಾಣನೇ ಹೋಗುತ್ತೆ. ಅದಕ್ಕೆ ರಾಜನ ಹತ್ರ ಹೋಗಿ ಸಾಲ ಕೇಳಿದ್ರಂತೆ. ಆಯಿತು ತೊಗೊಳ್ಳಿ, ಎಷ್ಟು ಬೇಕಾದ್ರೆ ಇಷ್ಟು ಬೇಕಾದ್ರೆ ತೊಗೊಳ್ಳಿ. ಸರಿ ಹಾಕಿದ್ರು, ಪೂರ್ಣ ಆಗಲಿಲ್ಲ. ಮತ್ತೆ ರಾಜನ ಹತ್ರ ಇನ್ನೊಂದು ಸಲ ಕೇಳಿದ್ರು, ಕೊಟ್ಟ. 3ನೇ ಸಲ ಹೋದರು. ಆವಾಗ ರಾಜ, ನಾನು ಕೊಡತಕ್ಕಂಥ ಕೂಲಿನಲ್ಲಿ ಜೀವನ ಮಾಡ್ಕೊಂಡಿದ್ರಿ, ಆನಂದವಾಗಿದ್ರಿ, ಇವಾಗ ನೋಡಿದೆ 2-3 ವಾರಕ್ಕೆ 3 ದಿವಸ ನಿಮ್ಮ ಮನೆಗೆ ಹೊಗೆನೇ ಬರೋಲ್ಲ, ಅಂದರೆ ನೀವು ಅಡುಗೆ ಮಾಡ್ತಿಲ್ಲ, ಊಟ ಮಾಡ್ತಿಲ್ಲ, ಒದ್ದಾಡ್ತಿದ್ದೀರ, ಜೊತೆ ನನ್ನ ಹತ್ರ ಬೇರೆ ಸಾಲ ಕೇಳ್ತಾ ಇದ್ದೀರಾ, ಯಾಕೆ, ಏನಾಯ್ತು ನಿಮ್ಮ ಜೀವನದಲ್ಲಿ? ಅಂದರೆ ಈ ಥರ ಯಾವುದೋ ಒಂದು ಕೊಪ್ಪರಿಗೆ ಸಿಕ್ತು, ಅದನ್ನು ಪೂರ್ಣ ಮಾಡೋಣ ಅಂತಿದ್ದೀವಿ. ಅದಕ್ಕೆ ರಾಜ ಹೇಳ್ತಾನಂತೆ, ಅದನ್ನು ಮುಂಚೆ ಆಚೆ ತೆಗೆದುಹಾಕ್ಬಿಡಿ. ಹಿಂದಿನ ಕಾಲಕ್ಕೆ ರಾಜರು ಸ್ವಲ್ಪ ವಿವೇಕಿಗಳು, ಬುದ್ಧಿವಂತಿರೋರು. ಯಾಕೆಂದರೆ ಈ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಜನಕಾದಿಗಳಿಗೆಲ್ಲ ಇದು ಮುಂಚೆ ಉಪದೇಶ ಆಗಿತ್ತು ಅಂತ. ಕೇವಲ ಪ್ರಜೆಗಳು ನೋಡ್ಕೊಳ್ಳತಕ್ಕಂಥ ಅಷ್ಟೇ ಇತ್ತು, ಅವ್ರಿಗೆ ಸ್ವಾರ್ಥ ಇರ್ತಿರ್ಲಿಲ್ಲ. ಅದಕ್ಕೆ ಅವನಿಗೂ ಗೊತ್ತು ಈ ಮನಸ್ಸನ್ನತಕ್ಕಂಥ ತೃಪ್ತಿ ಪಡಲ್ಲ ಅಂತ. ಅದಕ್ಕೆ ಅದನ್ನು ಮೊದಲು ತೆಗೆದು ಆಚೆ ಹಾಕ್ಬಿಡು, ಅವ ನೀನು ನೆಮ್ಮದಿಯಾಗಿರ್ತೆ ಅಂತ ಹೇಳಿದಂತ. ಆಮೇಲೆ ಆ ಕೊಪ್ಪರಿಗೆ ತೆಗೆದು ಹಾಕ್ಬಿಟ್ರೆ ಶಾಂತಿ. ಆ ಕೊಪ್ಪರಿಗೆ ಯಾವುದಂದ್ರೆ ಈ ಮನಸ್ಸೇ, ಎಷ್ಟು ಹಾಕಿದ್ರು ಇದಕ್ಕೆ ಬೇಕು ಬೇಕು ಬೇಕನ್ನುತ್ತೆ, ತೃಪ್ತಿನೇ ಇರಲ್ಲ. ಏನೋ ಒಂದು ಮಾಡಿ ಮನೆಯೂ ಕೆಡಿಸುತ್ತೆ, ತಾನೂ ಒದ್ದಾಡುತ್ತೆ. ಆದ ಕಾರಣ ಇಷ್ಟು ತನಕ ಯಾರೂ ತೃಪ್ತಿ ಪಟ್ಟರು ನೋಡಲಿಲ್ಲ. ಒಂದು ವೇಳೆ ನಮಗೆ ಅಸ್ಮಾಕಂ ವಿತ್ತ ತೃಷ್ಣಾ ಸ್ಯಾತ್, ನಮ್ಮಲ್ಲಿ ದುಡ್ಡಿನ ಆಸೆ, ಭೌತಿಕ ಸಂಪತ್ತಿನ ಆಸೆ ಇದೆ ಅಂದರೆ ಯಾವಾಗ ನಿನ್ನ ದರ್ಶನ ಆಯಿತೋ ನಾವು ಪ್ರಾಪ್ತಿ ಆದೇ ಆಗುತ್ತೆ. ಮತ್ತೆ ಅದನ್ನು ಮತ್ತೊಮ್ಮೆ ಕೇಳತಕ್ಕಂಥ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಅಲ್ಪ ಜೀವನ ಅನ್ನೋದು ಅಷ್ಟೇ. ನಿನ್ನ ದರ್ಶನ ಆದರೆ ಆಯುಷ್ ಜಾಸ್ತಿ ಆದೇ ಆಗುತ್ತೆ. ಆದ ಕಾರಣ ಮತ್ತೆ ಅದನ್ನು ಕೇಳತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಮುಪ್ಪಿಲ್ಲದಂಥ ಅಮೃತ ಸಮೀಪವನ್ನು ಹೊಂದಿ, ಅಂದರೆ ಆತ್ಮಜ್ಞಾನ ತಿಳ್ಕೊಂಡಿರ್ತಕ್ಕಂಥ, ನಾನು ಮೃತ ಸ್ವರೂಪ ಅಲ್ಲ ತಿಳ್ಕೊಂಡಿರ್ತಕ್ಕಂಥ ನಿನ್ನ ಸಾನ್ನಿಧ್ಯಕ್ಕೆ ಬಂದು ಇದ್ಯಾವುದೋ ಅನಿತ್ಯವಾಗಿರ್ತಕ್ಕಂಥ ವಸ್ತುವನ್ನು ಕೇಳೋದು ಮೂರ್ಖತನ ಆಗಿಬಿಡುತ್ತೆ. ಮೋದಿ ಹತ್ರ ಇಂಟರ್ವ್ಯೂ ತೊಗೊಂಡಿದ್ದೀವಿ. ಮೋದಿ ಹತ್ರ ಇಂಟರ್ವ್ಯೂ ತೊಗೊಂಡು ಮೋದಿ ಬಂದು ಕೂತ್ಕೊಂಡು ಏನು ಬೇಕು ತಮಗೆ ಅಂದರೆ 2 kg ಬದನೆಕಾಯಿ ಬೇಕು ಅಂತ. ಏನು ಅರ್ಥ ಇದೆಯೋ? ಆ ಥರ ಇಲ್ಲೂ ನೀನು ಜ್ಞಾನಿ ಸಿಕ್ಕಿರ್ಬೇಕಾದ್ರೆ ಆತ್ಮಜ್ಞಾನ ತಿಳ್ಕೊಳ್ಳೋದು ಬಿಟ್ಟು ಇದೆಯಂಥದ್ದು ಇವೆಲ್ಲ ಏನು ಬೇಡ. ಒಂದೇ ಉಪ್ಪುಳ್ಳವನಾಗಿ ಮರ್ತನಾಗಿ ಕೆಳಗಿರೋ ಭೂಮಿಯಲ್ಲಿರುವವನು ತಿಳಿದು ವರ್ಣದ ಅತಿ ಮೋದಗಳನ್ನು ಆಲೋಚಿಸುವ ಯಾವನು ತಾನೇ ಅತಿ ದೀರ್ಘವಾದ ಜೀವಿತರೇ ರತನಾದನು. ನಿನ್ನಂಥ ಜ್ಞಾನಿ ಸಿಕ್ಕಿರಬೇಕಾದ್ರೆ ಅನಿತ್ಯವಂಥ ವಸ್ತುಗಳನ್ನ ಯಾರು ತಾನೇ ಕೇಳ್ತಾರೆ? ಇದು ಸಾಧ್ಯವಿಲ್ಲ. ಯಸ್ಮೈದಂ ವಿಚಿಕಿತ್ಸಂತಿ ಮೃತ್ಯೋ ಯತ್ ಸಾಂಪ್ರಾಯ ಮಹತಿ ಬ್ರೂಹಿನಸ್ತತ್ ಯೋಯಂ ವರೋ ಗೂಢಮನಃಪ್ರವಿಷ್ಟ ನಾಣ್ಯಂ ತಸ್ಮಾತ್ ನಚಿಕೇತೋರ್ಣಿತ. ಯಾವ ವಿಷಯದಲ್ಲಿ ಈ ಸಂಶಯವನ್ನು ಹೊಂದುತ್ತಿರುವರೋ, ಯಾವುದು ಸಾಂಪ್ರಾಯದ ಮಹಾಪ್ರಯೋಜನಕ್ಕೆ ಸಾಧನವೋ ಅದನ್ನು ನಮಗೆ ಹೇಳು. ಅಂದರೆ ಯಾವುದಲ್ಲಿ ದೇಹಕ್ಕೆ ವ್ಯತಿರಿಕ್ತವಾಗಿ ವಿಲಕ್ಷಣವಾದಂಥ ಆತ್ಮ ಇದೆಯೋ ಇಲ್ಲೋ ಅನ್ನತಕ್ಕಂಥ ಸಂದೇಹ ಇದೆಯೋ ಅದನ್ನೇ ಹೇಳು. ಅನ್ಯಲೋಕ ಅಂದರೆ ಒಂದು ಉಪಾಸನೆ ಬಗ್ಗೆ ಕೇಳೋದಾದರೆ ಅನ್ಯಲೋಕ ಪ್ರಾಪ್ತಿ, ಇಲ್ಲ ಜ್ಞಾನವನ್ನೇ ಕೇಳೋದಾದರೆ ಮತ್ತೊಂದು ದಡದಲ್ಲಿ ನಾವು ಜೀವನ ಮಾಡ್ಬೋದು. ಈಗ ಸಂಸಾರ ದಡದಲ್ಲಿ ಇದ್ದೀವಿ, ಸೊ ಮತ್ತೊಂದು ದಡದಲ್ಲಿ ನಾವು ಜೀವನ ಮಾಡ್ಬೋದು. ಅಂಥ ಪ್ರಯೋಜನವಾಗಿರ್ತಕ್ಕಂಥದ್ದನ್ನ ಯಾವುದನ್ನು ಹೇಳು. ಸುಮ್ಮನೆ ಇದೆಲ್ಲವನ್ನು ಕಟ್ಕೊಂಡು ಒದ್ದಾಡತಕ್ಕ ಈಗ ಈ ಸ್ವಲ್ಪ ಕಟ್ಕೊಂಡೇ ಒದ್ದಾಟ ಜಾಸ್ತಿ ಆಗಿದೆ. ನಾನು ಭಾಳ ಸಲ ಯೋಚಿಸ್ತೀನಿ, ವ್ಯವಹಾರ ಭಾಳ ಕಮ್ಮಿ, ಹೆಚ್ಚಿಗೆ ವ್ಯವಹಾರ ಇಲ್ಲ, ಕೈವೆಲ್ಲ ಅಂತಂದಿದ್ದೀವಿ. ಈ ವ್ಯವಹಾರದಲ್ಲೇ ಕೆಲವು ಸಲ ಇವಾಗ ಇದರಲ್ಲಿ ಬೋಧಿ ವೃಕ್ಷದಲ್ಲಿ ಅವಾಗವಾಗ ಆರ್ಟಿಕಲ್ ಬರ್ತಿರುತ್ತೆ. ಈ ವಾರನೂ ಬಂದಿದೆ ಒಂದು ಆರ್ಟಿಕಲ್, ಕೈವೆಲ್ಲ ಅಂತ ಒಂದು ಆರ್ಟಿಕಲ್ ಶನಿವಾರ ಬರುತ್ತೆ. ಕೆಲವು ಸಲ ಬರೋಲ್ಲ. ಹೌದಾ? 2 ವಾರ ಬರುತ್ತೆ, 3 ವಾರ ಬರುತ್ತೆ, ಯಾವತ್ತೂ 1 ವಾರ ಮಿಸ್ ಆಗುತ್ತೆ. ಅದಕ್ಕೆ ಮತ್ತೆ
ಯಾಕೆ ಬರಲಿಲ್ಲ ಕೇಳಿ. ವ್ಯವಹಾರ ಶುರು ಆಯ್ತಾ ಇಲ್ಲ. ಇದಕ್ಕೇನೆ ನನಗೇನು ಅನಿಸುತ್ತೆ, ಯಾಕೆ ಈ ವ್ಯವಹಾರ ಇಲ್ಲ ಅನ್ನೋರಿಗೆ ಇಷ್ಟೊಂದು ರಾಮಾಯಣವೇ, ಇನ್ನು ವ್ಯವಹಾರ ಇರೋರು ಹೇಗಪ್ಪ ಮಾಡ್ತಾರೆ? ಅದಕ್ಕೆ ಕೆಲವರೆಲ್ಲ ಹೊರಗಡೆ ಚೆನ್ನಾಗಿ ಕಾಣುತ್ತೆ, ಕಾರಲ್ಲಿ ಓಡಾಡ್ತಾರೆ, ಪಾಲಿಟಿಷಿಯನ್ ಶಿಷ್ಟಿರ್ತಾರೆ, ಎಲ್ಲ ಸರಿ, ಒಳಗಡೆ ಒದ್ದಾಡ್ತಾ ಇರ್ತಾರೆ. ವ್ಯವಹಾರ ಜಾಸ್ತಿ ಹಚ್ಕೊಂಡಷ್ಟು ಅಧ್ಯಾತ್ಮದಿಂದ ದೂರ ಹೋಗೋದೇ ಹೊರತು ಅಧ್ಯಾತ್ಮಕ್ಕೇನು ಅನುಕೂಲವಾಗಲ್ಲ. ಅದು ಆದ ಕಾರಣ ಈ ವರವನ್ನು ಬಿಟ್ಟು, ಅಂದರೆ ಈ ಆತ್ಮಜ್ಞಾನ ಅನ್ನೋತಕ್ಕಂಥ ಬಿಟ್ಟು ಮತ್ತಿನ್ಯಾವುದನ್ನು ಕೇಳಲಿಕ್ಕೆ ಸಾಧ್ಯವಿಲ್ಲ. ಅತಃ ವಿಹಾಯ ಅನಿತ್ಯೈ ಕಾಮೈ ಪ್ರಲೋಭನಂ, ಅನಿತ್ಯವಾಗಿರ್ತಕ್ಕಂಥ ಈ ಆಸೆಗಳಿಂದ ಪ್ರಲೋಭನೆ ಮಾಡಿ ಏನೋ ಬದಲಾಯಿಸ್ತೀನಿ ಅನ್ನೋ ಪ್ರಯತ್ನ ಬಿಟ್ಟು, ಎಂಬುದನ್ನು ನಂಗೆ ಹೇಳ್ತೇನೆ, ಯನ್ಮಯ ಪ್ರಾರ್ಥಂ, ಯಾವುದನ್ನು ನಾನು ಕೇಳಿದ್ನೋ, ಯಸ್ಮಿನ್ ಪ್ರೇತೆ ಇದು ವಿಚಿಕಿತ್ಸಂತ ಅಸ್ತಿ ನಾತಿ ಇತ್ಯಂ ಪ್ರಕಾರಂ ಹೇ ಮೃತ್ಯೋ ಸಾಂಪ್ರಾಯ ಪರಲೋಕ ವಿಷಯ ಮಹತ್ ಪ್ರಯೋಜನ ನಿಮಿತ್ತ ಆತ್ಮ ನಿರ್ಣಯ ವಿಜ್ಞಾನವೇ ತತ್ ಬ್ರೂಹಿ. ಮಹತ್ತರವಾಗಿರ್ತಕ್ಕಂಥ ಪ್ರಯೋಜನ ಏನು? ಜನ್ಮ ಮರಣ ಅನ್ನೋ ಚಕ್ರದಿಂದ ಹೊರಗಡೆ ಹಾಕುತ್ತೆ. ಈ ಸಂಸಾರದಲ್ಲಿ ಇದ್ಕೊಂಡು ಸಂಸಾರದ ಯಾವುದೇ ನೋವು ನಲಿವು ಅನ್ನತಕ್ಕಂಥ ಅಂಟ್ಕೊಳ್ಳಲ್ಲ. ಅಂಥ ಒಂದು ಪ್ರಯೋಜನ ಇರತಕ್ಕಂಥದ್ದನ್ನೇ ಹೇಳೋ. ಅದು ಬಿಟ್ಟು ಮತ್ತೆ ಇನ್ನೇನನ್ನು ಕೇಳಲಿಕ್ಕೆ ನಾನು ತಯಾರಿಲ್ಲ. ಕಿಂಬಹುನ ಯೋಯಂ ಪ್ರಕೃತ ಆತ್ಮವಿಷಯ ವರಹ ಗೂಢ ಗಹನಂ ದುರ್ವಿವೇಚನಂ ಪ್ರಾಪ್ತ ಅನುಪ್ರವಿಷ್ಟ ತಸ್ಮಾತ್ ವರಾತ್ ಅನ್ಯಂ ಅವ್ಯೇಕಿ ಪ್ರಾರ್ಥನೀಯಂ. ಇನ್ನೇನನ್ನು ನೀನು ಕೇಳು ಬೇರೆ ಇದು ಬಿಟ್ಟು ಅಂದರೆ, ಯಾರನ್ನ ಅವಿವೇಕಿಗಳು ಮೂರ್ಖರು ಕೇಳತಕ್ಕಂಥದ್ದೇ ಹೊರತು ನಚಿಕೇತ ಅಂತೂ ಕೇಳಲಿಕ್ಕೆ ಹೋಗಲ್ಲ. ಮೂರ್ಖರು ಅಂದರೆ ವಿವೇಕ ಮಾಡಿದರೆ ಜೀವನ ಮಾಡತಕ್ಕಂಥವ್ರು. ಹೊರಗಡೆಗೇನೋ ಚೆನ್ನಾಗಿ ಕಾಣುತ್ತೆ, ಬಟ್ ಒಳಗಡೆ ಒದ್ದಾಡ್ತಿರ್ತಾರೆ. ಏನೋ ಈ ಹೊಳೆ ನರಸಿಂಹ ಸ್ವಾಮಿಗಳು ಬ್ರಹ್ಮಚೈತನ್ಯ ಮಹಾರಾಜರ ಹತ್ರ ಹೋಗಬೇಕು ಅಂತ ಹೊರಟ್ರಂತೆ. ಅವರ ಹತ್ರ ರಾಮನಾಮ ಉಪದೇಶವನ್ನು ತಗೋಬೇಕು ಅಂತ. ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಹೊರಟರು. ಭಾನುವಾರ ಉಪದೇಶ ತಗೊಂಡು ಸೋಮವಾರ ಸ್ಕೂಲಿಗೆ ಬಂದ್ಬಿಡಿ. ಸ್ಕೂಲ್ ಟೀಚರ್ ಆಗಿದ್ದಾರೆ, ಸೋಮವಾರ ಸ್ಕೂಲಿಗೆ ಬರಬೇಕು ಅಂತ ಹೊರಟ್ರಂತೆ. ಅವ್ರ ಜೊತೆಗೆ ಇದ್ದವರೊಬ್ಬರು ನಾನು ಬರ್ತೀನಿ. ಯಾಕಪ್ಪ ಅಂದರು. ನಾನು 3 ಮದುವೆ ಮಾಡ್ಕೊಂಡಿದ್ದೀನಿ, 3 ಹೋಯ್ತು, ಈಗ 4ನೇದು ಮಾಡ್ಕೊಳ್ಳೋ ಬೇಡ, ಕೇಳೋಣ ಅಂತ ಬರ್ತಾಯಿದ್ದೀನಿ. ಸರಿಯಪ್ಪ ಬಂದು ಕೇಳು ನಿನ್ನ ಇಷ್ಟ ಅಂದಂತೆ. ಇಲ್ಲಿರೋ 3 ಮದುವೆ ಆಗಿ ಈಗಾಯಿತು, ಇನ್ನು 4ನೇದು ಮಾಡಿಕೊಂಡ್ರೆ ತನಗೇನು ಅನ್ನೋದು ಯೋಚನೆ ಮಾಡೋದು. ಇದು ಸರಿ ಹೋಗಲಿಲ್ಲ. ಇನ್ನೊಬ್ಬ ಯಾರನ್ನ ಅನುಕೂಲವಾಗಿ ಸಿಗ್ಬೋದು ಅಂತ, ಇನ್ನೊಬ್ಬ ಅನುಕೂಲವಾಗಿ ಸಿಗ್ಬೋದು ಅಂತ ಹಾಗೆ ಯೋಚನೆ ಮಾಡ್ತೀವಿ ಹೊರತು, ದೂರ ಇದ್ದಷ್ಟು ದಿವಸ ಚೆನ್ನಾಗಿರ್ತೀವಿ, ಹತ್ರ ಆದರೆ ಬಂತು ರಾಮಾಯಣ ಅಂತ ವಿವೇಕ ಮಾಡಲಿಕ್ಕೆ ಹೋಗಲ್ಲ. ಬಾ ಅಂದ್ರಂತೆ. ಸರಿ ಹೋದರು. ಅಲ್ಲಿ ಭಾಳಷ್ಟು ನಿರೀಕ್ಷೆ ವೆಯ್ಟ್ ಮಾಡಿದ ಮೇಲೆ ಅವರಿಗೆ ರಾಮನಾಮಾಯಣ ಸಿಕ್ತು. ಅವರು ಸ್ವಾಮಿಗಳ ಹತ್ರ ಹೋಗಿ ಕೇಳಿದಂತೆ, ಈ ಥರ ಆಗಿದೆ, 3 ತಪ್ಪೋಯ್ತು, 4ನೇದು ಮಾಡ್ಕೊಳ್ಳೋಣ ಅಂತಿದ್ದೀನಿ ಅಂತ. ಮಾಡ್ಕೊಪ್ಪ, ಅದನ್ನು ಅನುಭವಿಸಿ ನೋಡು, ಆಮೇಲೆ ಅದು ಬುದ್ಧಿ ಬರುತ್ತೆ ಅನ್ನೋದ್ರಂತೆ. ನಾವು ವಿವೇಕ ಮಾಡಲಿಕ್ಕೆ ಹೋಗಲ್ಲ. ವಿವೇಕ ಮಾಡಿದ್ರೆ ವೈರಾಗ್ಯ ಅನ್ನತಕ್ಕಂಥದ್ದು ಸುಲಭ. ಆದ ಕಾರಣ ದುರ್ವಿವೇಚನ, ಯಾವ ಅವಿವೇಕಿಗಳು ಏನು ಕೇಳ್ತಾರೋ ಭೋಗ ವಸ್ತುಗಳನ್ನ, ಅನಿತ್ಯ ವಿಷಯ ವರಂ ನಚಿಕೇತ ನ ವೃಣೀತೆ. ನಚಿಕೇತ ಅಂಥ ವರವನ್ನು ಕೇಳಲಿಕ್ಕೆ ಹೋಗಲ್ಲ. ಮನಸ್ಸಾಪಿ, ಮನಸ್ಸಿನಲ್ಲಿ ಕೂಡ ಅದನ್ನು ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಆದ ಕಾರಣ ಆತ್ಮಜ್ಞಾನವೇ ಬೇಕು. ಇದು ನಚಿಕೇತನ ಕಥೆ ನಾವು ಈ ಥರ ಕೇಳ್ತೀವಿ, ಹೌದಾ? ಆದರೆ ಆ ನಚಿಕೇತನ ಒಳಗಡೆ ಆ ವೈರಾಗ್ಯ ಭಾವನೆ ಏನಿದೆಯೋ ಅದು ನಮಗೆ ಬರಬೇಕು. ಇದೆಲ್ಲ ಅಷ್ಟು ಸುಲಭ ಅಲ್ಲ, ನಮಗನ್ಸುತ್ತೆ. ಬಿಜಾಪುರ ಹತ್ರ ಕನ್ನೂರು ಅಂತ ಒಂದು ಕಡೆ ಹೋಗಿದ್ದೆ ನಾನು. ಅಲ್ಲಿ ಯಾರೋ ಒಬ್ಬ ಶೈವ ಸಿದ್ಧಾಂತ ಸ್ವಾಮಿಗಳು ಬಂದಿದ್ದರು. ಅವ್ರು ಹೇಳಿದ್ರು, ವೈರಾಗ್ಯ ಅನ್ನತಕ್ಕಂಥ ಎಷ್ಟು ಕಷ್ಟ ಅನ್ನೋಕ್ಕೆ. ಅಲ್ಲಿ ಅಥಣಿ ಅಂತ ಒಂದು ಪ್ಲೇಸು, ಅಲ್ಲಿ ಶಿವಯೋಗಿ ಮಹಾರಾಜ ಅಂತ ಒಬ್ಬರಿದ್ದರು. ಎಲ್ಲೋ ಒಂದು ಮರದ ಕೆಳಗೋ ಒಂದು ಹಾಳು ದೇವಸ್ಥಾನದಲ್ಲೋ
ಜೀವನ ಮಾಡ್ಕೊಂಡಿದ್ರು. ಬೆಳಗ್ಗೆ ಹೋಗೋದು, ನದಿನಲ್ಲಿ ಸ್ನಾನ ಮಾಡ್ಕೊಳ್ಳೋದು. ಈ ಲಿಂಗ ಪೂಜೆಗೆ ತುಂಬೆ ಹೂವು ಎಷ್ಟು ಬೇಕೋ ಅಷ್ಟೇ ಕಿತ್ಕೊಂಬರೋರಂತೆ. ಮತ್ತು ಬಿಲ್ಲೋಪತ್ರನ ಮರದಿಂದ ಕೀಳ್ತಿರ್ಲಿಲ್ಲ, ಒಂದು ಟವಲು ಒಗೆದ್ಬಿಟ್ಟು ಒಣಗಾಕೋರಂತೆ ಆ ಮರದ ಕೆಳಗೆ. ಅದ್ರ ಮೇಲೆ ಏನು ಎಲೆ ತಾನಾಗಿ ಬಿದ್ದಿರುತ್ತೋ ಅದನ್ನು ಶಿವ ಪೂಜೆಗೆ ತೊಗೊಂಡು ಪೂಜೆ ಮಾಡೋರು. ಮಧ್ಯಾಹ್ನ ಒಂದು ಸಲ ಭಿಕ್ಷೆ ಮಾಡ್ಕೊಂಡು ತಿನ್ಬಿಡೋರು. ಇಷ್ಟು ಬಿಟ್ಟರೆ ತಮ್ಮ ಆತ್ಮಚಿಂತೆ ಮಾಡ್ಕೊಂಡಿರೋರು, ಇನ್ನೇನು ವ್ಯವಹಾರನೂ ಇಲ್ಲ. ಅಂಥವ್ರಿಗೆ ಒಂದು ದಿವಸ ನದಿಯಿಂದ ಸ್ನಾನ ಮಾಡ್ಕೊಂಡು ಬರ್ತಿದ್ದಾರೆ. ಬರ್ತಾ ಇದ್ದರೆ ಆ ಮಣ್ಣಲ್ಲಿ ಒಂದು ಬಂಗಾರದ ಉಂಗುರ ಕಾಣುತ್ತೆ. ಕಂಡ್ರೆ ನಿಂತ್ಕೊಂಡ್ರು. ಏನಾಯಿತು? ಅಂಥ ವೈರಾಗ್ಯ ಮೂರ್ತಿಗೂ ಬಂಗಾರ ಹಿಡಿದು ನಿಲ್ಲಿಸ್ತು. ಅಂದರೆ ಬಂಗಾರ ಅಂದರೆ ನಮಗೆ ಬೆಲೆ ಇದೆ, ಹಿಡಿದು ನಿಲ್ಲಿಸ್ತು. ಆಮೇಲೆ ಯೋಚನೆ ಮಾಡ್ತಾರೆ, ನಾನೇನು ಮಾಡ್ಕೊಳ್ಳಿ ಈ ಉಂಗುರನ, ಯಾಕೆ ಬೇಕು ಅಂದ್ಬಿಟ್ಟು ಏನನ್ನ ಹಾಕ್ಕೊಂಡೋಗ್ಲಿ ಮುಂದಕ್ಕೆ ಹೋಗ್ತಾರೆ. ಸ್ವಲ್ಪ ದೂರ ಹೋದರೆ ಯಾರಿಗನ್ನ ತೆಗೆದು ಕೊಡ್ಬೋದಿಲ್ಲ, ನಂಗೆ ಬೇಕಿಲ್ಲ, ಯಾರನ್ನ ತೆಗೆದು ಕೊಟ್ಟರೆ ಅನುಕೂಲವಾಗುತ್ತೆ ಅಂತ ಮತ್ತೆ ವಾಪಸ್ ಬರ್ತಾರೆ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ಒಳಗಡೆ ಹೇಳುತ್ತೆ ವಿವೇಕ, ಯಾರಿಗೆ ಪ್ರಾರಂಭದಲ್ಲಿದೆಯೋ ಅವ್ರಿಗೆ ಸಿಗುತ್ತೆ, ಮಧ್ಯೆ ನೀನ್ಯಾಕೆ ನಿಮಿತ್ತವಾಗ್ತೀಯ ಇದಕ್ಕೆ, ನೀನು ಹೋಗು ಅನ್ನುತ್ತೆ. ಹೌದಲ್ವಾ ಅಂತ ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ಅಷ್ಟು ದೂರ ಹೋದರೆ ಯಾರು ನೋಡ್ದಿರ ಕಾಲಿಟ್ಬಿಟ್ರೆ ಮಣ್ಣಲ್ಲಿ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಈಗ 3-4 ಸಲ ಯಾವಾಗ ತಿರುಗಿದೋ ಸ್ವಾಮಿಗಳು ಅಲ್ಲವ ಕುರಿಕಾಯಿ ನಿಲ್ತಾನಂತೆ. ಪಾಪ ಸ್ವಾಮಿಗಳಿಗೆ ಏನೋ ಬೇಕು, ಏನೋ ಹಿಂದೆ ಮುಂದೆ ಓಡಾಡ್ತಿದ್ದಾರೆ ಅಂದ್ಬಿಟ್ಟು ಅವನು ಬರ್ತಾನೆ. ಸ್ವಾಮಿಗಳೇ ಏನಾಗಬೇಕು, ಏನೋ ಸೇವೆ ಮಾಡಬೇಕಾ, ಯಾಕೆ ಹೀಗೆ ಹಿಂದೆ ಮುಂದೆ ಓಡಾಡ್ತಿದ್ದೀರಾ ಅಂತ. ಅವಾಗ ಇವ್ರು ಅಂದ್ಕೊಳ್ತಾರೆ, ಓ ಹಾಗಿದ್ಮೇಲೆ ನನ್ನ ಸಮಸ್ಯೆ ಪರಿಹಾರ ಆಯ್ತು, ಯಾಕೆ ಇವನು ಬಂದಿಯಾನೆ, ತಗೋಪ್ಪ ಉಂಗುರ ಅಂದ್ಬಿಟ್ರೆ ಆಗೋಯ್ತು. ಅಂದ್ಬಿಟ್ಟು ತಗೋಪ್ಪ ಇಲ್ಲೊಂದು ಉಂಗುರ ಇದೆ ತಗೋ ಅಂದರೆ ಅವನು ಹೇಳ್ತಾನಂತೆ. ಅದು ವಿವೇಕ ಅಂದರೆ. ನಿಮ್ಮಂಥ ವೈರಾಗಿ ಮೂರ್ತಿಗಳನ್ನ ಇಷ್ಟು ಸಲ ತಿರುಗಿಸಿದ ಹಿಂದೆ ಮುಂದೆ ಅಂದರೆ ಇನ್ನು ನನ್ನೇನು ಮಾಡುತ್ತೋ, ಇದು ಸಾಹಸ ಬೇಡ. ನಮಗೆ ಯಾವುದನ್ನ ಒಂದು ಪ್ರಾಪ್ತಿ ಆದಾಗ ನಮ್ಗೆ ಹಾಗೆ ಅನ್ನಿಸ್ಬೇಕು. ಮನಸ್ಸಿನಲ್ಲಿ ರಾಗ ಬರಬಾರ್ದು, ಅದು ವೈರಾಗ್ಯ ಅಂದರೆ. ವಸ್ತುವನ್ನು ಬಿಟ್ಟು ಹೋಗೋದು ಅಂತಲ್ಲ, ವಸ್ತು ನೀವು ನೋಡಿದಾಗ್ಲೂ ನಮಗೆ ವಿಕಾರ ಆಗಬಾರ್ದು, ಮನಸ್ಸು ರಾಗ ಬರಬಾರ್ದು. ಅದು ಅಂದರೆ ವಸ್ತುನಲ್ಲಿರತಕ್ಕಂಥ ವ್ಯಾಲ್ಯೂ ಆ್ಯಂಡ್ ಟೇಸ್ಟ್, ನಾವು ಕೊಟ್ಟಿರ್ತಕ್ಕ ಸಮಾಜದಲ್ಲಿ ಅದಕ್ಕಿರತಕ್ಕಂಥ ಬೆಲೆ. ಬಂಗಾರ ಸಮಾಜದಲ್ಲಿ ಬೆಲೆ ಇದೆ, ಹೌದಾ? ಅದು ಯಾಕೆ ಅಂತ ಗೊತ್ತಿಲ್ಲ, ನಿಜ ನನಗಂತೂ ಅರ್ಥನೇ ಆಗಲ್ಲ, ಯಾಕೆ ಅದಕ್ಕೆ ಅಷ್ಟು ಬೆಲೆ. ಅದು ಈ ಭಾರತ ದೇಶದಲ್ಲಿ ಜಾಸ್ತಿ ಉಪಯೋಗಿಸೋದು. ಅದು ಒಂದು ರೀತಿ ಮಣ್ಣೆ, ಅದು ಒಂದು ರೀತಿ ಪೃಥ್ವಿನಲ್ಲಿ ಸಿಗತಕ್ಕಂಥ ಲೋಹನೇ. ಅದು ಜಾಸ್ತಿ ಸಿಗೋಲ್ಲ ಆದ ಕಾರಣ ಅದಕ್ಕೆ ಬೆಲೆ ಇದೆ, ಹೌದಾ? ಈಗ ಬಂಗಾರ ಅನ್ನತಕ್ಕಂಥದ್ದು ಮೈ ಮೇಲಿದ್ದರೆ ಈ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೋ, ಇಲ್ಲ ಸೆಕೆಗಾಲದಲ್ಲಿ ತಣ್ಣಗಿರುತ್ತೋ, ಇಲ್ಲ ಹಸಿವು ಹೋಗುತ್ತೋ, ಇಲ್ಲ ಬಾಯಾರಿಕೆ ಹೋಗುತ್ತೋ, ಏನಿಲ್ಲ ಒಂದೆಡೆ ಹೋದ್ರೆ ಪ್ರಾಣ ಹೋಗುತ್ತೆ, ಯಾರನ್ನು ನೋಡಿ. ಆದ್ರೂ ನಾವು ಅದಕ್ಕೇನೋ ಭಾಳಷ್ಟು ಬೆಲೆ ಕೊಡ್ತೀವಿ. ಅದು ಈಗಿನ ಕಾಲಕ್ಕೆ ಇನ್ನೂ ಜಾಸ್ತಿ ಆಗಿದೆ. ಅದ್ಯಾವುದು ಅಕ್ಷಯ ತೆರಿಗೆ ಅಂತಾರೆ. ಅಕ್ಷಯ ತೆರಿಗೆಯಲ್ಲಿ ಬಂಗಾರ ತೆಗೆದಿಟ್ಕೊಂಡ್ರೆ ಒಳ್ಳೆಯದು ಅಂತಾರೆ. ಯಾರಿಗೆ ಅಂತ ಹೇಳೋಲ್ಲ, ಯಾರಿಗೆ ಒಳ್ಳೆಯದು ವ್ಯಾಪಾರಸ್ಥರು ಒಳ್ಳೆಯದು. ಸಾಕಷ್ಟು ವ್ಯಾಪಾರ ನಡೆದೋಗ್ಬಿಡುತ್ತೆ ಆ ಮಾತಲ್ಲಿ. ಯಾರಿಗೆ ಒಳ್ಳೆಯದು? ವ್ಯಾಪಾರಸ್ಥರಿಗೆ. ಅದರಲ್ಲಿ ಭಾರತ ದೇಶದಲ್ಲೇ ಜಾಸ್ತಿ ಬಂಗಾರ ಉಪಯೋಗಿಸೋದು, ಬೇರೆ ದೇಶಗಳು ಅಷ್ಟು ಉಪಯೋಗಿಸೋಲ್ಲ. ಅದೇ ಯಾರೋ ಒಬ್ಬ ಪಾಶ್ಚಾತ್ಯ ಹುಡುಗಿನ ಮದುವೆ ಆಗ್ತಾರಂತೆ, ಭಾರತ ದೇಶದವರೇ, ಎಲ್ಲ ಅಮೇರಿಕಾದಲ್ಲಿ ಎಲ್ಲ ಇರ್ತಾನೆ, ಅಲ್ಲೇ ಒಬ್ಬ ಹುಡುಗಿನ ಮದುವೆ ಆಗ್ತಾರೆ. ಮನೆಗೆ ಕೇಳ್ತಾರೆ ತಂದೆ, ಯಾಕೆ ಹೋಗಿ ಅಲ್ಲಿ ಮದುವೆ ಮಾಡಿಕೊಂಡೆ, ನಮ್ಮಲ್ಲೇ ಬಂಧು ಬಳಗದಲ್ಲಿ ಸಾಕಷ್ಟು ಜನ ಇದ್ದಾರೆ, ಒಳ್ಳೊಳ್ಳೆಯದು ಚೆನ್ನಾಗಿರೋರು. ಒಂದು ವೇಳೆ ಬಂಧು ಬಳಗದಲ್ಲಿ ಬೇಡ ಅಂದರೆ ಭಾರತ ದೇಶದಲ್ಲಿ ಎಂತೆಂಥ ಹೆಣ್ಮಕ್ಳಿದ್ದಾರೆ, ಎಲ್ಲರನ್ನೂ ಬಿಟ್ಟು ಹೋಗಿ ಅಲ್ಲಿ ಯಾಕೆ ಮದುವೆ ಆಗಿದೆ ಅಂದರೆ, ಅಮ್ಮ ಭಾರತ ದೇಶದಲ್ಲಿರೋ ಹುಡುಗಿನ ಮದುವೆ ಆದರೆ ನನ್ನ ಸಂಬಳ ಎಲ್ಲ ರೇಷ್ಮೆ ಸೀರೆ ಬಂಗಾರಕ್ಕೆ ಹೋಗುತ್ತೆ. ಅವ್ರಿಗೆ ಎಂಥದ್ದು ಬೇಡ, ರೇಷ್ಮೆ ಸೀರೆ ಬೇಡ, ಬಂಗಾರನೂ ಬೇಡ, ಮೇಂಟೆನೆನ್ಸ್ ಭಾಳ ಸುಲಭ. ಆದರೆ ನಾವು ಯಾಕೆ ಅದಕ್ಕೆ ಅಷ್ಟು ಬೆಲೆ ಕೊಡ್ತೀವಿ? ವಿವೇಕನೇ ಇಲ್ಲ, ಹೌದಾ? ಅದ ಕಾರಣ ವಿವೇಕ ಮಾಡಿ
ವ್ಯಾಲ್ಯೂ ಆ್ಯಂಡ್ ಟೇಸ್ಟ್, ವಸ್ತುವಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಬೆಲೆ ಅದಿದ್ದರೆ ಸುಖ ಅನ್ನತಕ್ಕಂಥ ರುಚಿ ಏನಿದೆಯೋ ಇವೆರಡು ಬಿದ್ದು ಹೋಗಬೇಕು. ಬಿದ್ದು ಹೋದರೆ ಅದು ವೈರಾಗ್ಯ. ಸೊ ಅವಾಗ ವಸ್ತು ನಮ್ಮ ಎದುರಿನಲ್ಲಿ ಬಂದ್ರೂ ಅದಕ್ಕೆ ಯಾವುದೇ ರೀತಿಯಂಥ ಬೆಲೆ ಇರಲ್ಲ. ಪರೀಕ್ಷೆ ಶಿಷ್ಯಂ ವಿದ್ಯಾಯೋಗ್ಯತಾಂ ಚ ಅಸ್ಯ ಅವಗಮ್ಯ. ಶಿಷ್ಯನನ್ನು ಪರೀಕ್ಷೆ ಮಾಡಿ ವಿದ್ಯಾಯೋಗ್ಯತೆ ಅನ್ನತಕ್ಕಂಥದ್ದನ್ನು ಪರೀಕ್ಷೆ ಮಾಡಿ ಈಗ ಹೇಳ್ತಾರೆ. ಅನ್ಯಶ್ರೇಯೋ ಅನ್ಯದುತೈವ ಪ್ರೇಯಃ ತೇ ಉಭೇ ನಾನಾರ್ಥೇ ಪುರುಷಂ ಸಿನೀತಃ ತಯೋಃ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಪ್ರೇಯೋ ವೃಣೀತೆ. ಶಿಷ್ಯನ ಪರೀಕ್ಷೆ ಮಾಡಿ ಹೇಳ್ತಾರೆ, ಅನ್ಯಶ್ರೇಯೋ ಅನ್ಯದುತ ಪ್ರೇಯಃ ಅನ್ಯತ್ ಪೃಥಗೇವ ಶ್ರೇಯಃ ನಿಶ್ರೇಯಸಂ ತತ ಅನ್ಯತ್ ಉತೈವ ಅಪಿ ಚ ಪ್ರೇಯಃ ಪ್ರಿಯತರಮಪಿ. ಅಂದರೆ ಶ್ರೇಯಸ್ಸು ಪ್ರೇಯಸ್ ಅನ್ನತಕ್ಕ ಎರಡಿದೆ. ಶ್ರೇಯಸ್ ಅಂದರೆ ಮೋಕ್ಷ, ಪ್ರೇಯಸ್ ಅಂದರೆ ಇಹಲೋಕದ ಅಭಿವೃದ್ಧಿ ಸಂಪತ್ತು. ಹೌದಾ? ಇದು ತೇ ಶ್ರೇಯ ಪ್ರೇಯಸಿ ಉಭೇ ನಾನಾರ್ಥೆ ಭಿನ್ನ ಪ್ರಯೋಜನೆ. ಮೋಕ್ಷದ ಪ್ರಯೋಜನ ಬೇರೆ, ಆನಂದವಾಗಿ ಜೀವನ ಮಾಡತಕ್ಕಂಥದ್ದು, ಜನ್ಮ ಮೃತ್ಯು ಅನ್ನತಕ್ಕಂಥ ತಪ್ಪಿಸ್ಕೊಡತಕ್ಕಂಥ ಸಂಸಾರ ದುಃಖ ಅನ್ನತಕ್ಕಂಥ ಆಚೆ ಬೀಳತಕ್ಕಂಥದ್ದು ಇದು ಮೋಕ್ಷ. ಹೌದಾ? ಮತ್ತು ಪ್ರೇಯಸ್ ಅಂದರೆ ಇಲ್ಲೇ ಸಾಕಷ್ಟು ಭೌತಿಕ ಸಂಪತ್ತನ್ನು ಮಾಡಿಕೊಳ್ಳೋದು, ಅದರಿಂದ ಒದ್ದಾಡತಕ್ಕಂಥದ್ದು ಪ್ರೇಯಸ್ಸು. ಭಿನ್ನ ಪ್ರಯೋಜನ, ಅದರ ಪ್ರಯೋಜನ ಬೇರೆ, ಇದ್ರ ಪ್ರಯೋಜನ ಬೇರೆ. ತೇ ಶ್ರೇಯ ಪ್ರೇಯಸಿ ಉಭೇ ನಾನಾರ್ಥೆ ಭಿನ್ನ ಪ್ರಯೋಜನ ಸತಿ ಪುರುಷಂ ಅಧಿಕೃತಂ ವರ್ಣಾಶ್ರಮಾದಿ ವಿಶಿಷ್ಟಂ ಸಿನೀತಃ ಬದ್ನೀತಃ. ಅಂದರೆ ಮನುಷ್ಯನಿಗೆ ಇವೆರಡನ್ನೂ ಇದರಲ್ಲಿ ಬರುತ್ತೆ, ಶ್ರೇಯಸ್ಸು ಪ್ರೇಯಸ್ಸು ಅನ್ನತಕ್ಕಂಥದ್ದು. ತಾಭ್ಯಾಂ ಆತ್ಮಕರ್ತವ್ಯತೆಯ ಪ್ರಯುಜ್ಯತೆ ಸರ್ವಪುರುಷ. ಈ ಎರಡನ್ನೂ ಎದುರಲ್ಲಿ ನಿಂತಾಗ ಇದು ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲಿ ತಗೊಳ್ತಾನೆ. ಶ್ರೇಯಸ್ಸು ಪ್ರೇಯಸ್ಸು ಎರಡೂ ಬರುತ್ತೆ, ಎರಡನ್ನು ತಗೊಳ್ತಾನೆ. ಅದರಲ್ಲಿ ಶ್ರೇಯ ಪ್ರೇಯಸೋರ್ಹಿ ಅಭ್ಯುದಯ ಅಮೃತತ್ವಾರ್ಥಿ ಪುರುಷ ಪ್ರವರ್ತತೆ. ಅತಃ ಶ್ರೇಯ ಪ್ರಯೋಜನ ಕರ್ತವ್ಯತೆ ತಾಭ್ಯಾಂ ಬದ್ಧ ಇತ್ಯುಚ್ಯತೆ ಸರ್ವಪುರುಷ. ತೇ ಯದ್ಯಪಿ ಏಕೈಕ ಪುರುಷಾರ್ಥ ಸಂಬಂಧಿನಿ ವಿದ್ಯಾ ವಿದ್ಯರೂಪತ್ವಾತ್ ವಿರುದ್ಧೆ ಇತಿ ಅನ್ಯತರ ಪರಿತ್ಯಾಗನ ಏಕೇನ ಪುರುಷೇಣ ಸಹ ಅನುಷ್ಠಾತು ಅಶಕ್ಯತ್ವಾತ್. ಎರಡನ್ನು ಒಬ್ಬನೇ ಶ್ರೇಯಸ್ಸು ಪ್ರೇಯಸ್ಸು. ಇಲ್ಲಿ ಪ್ರೇಯಸ್ಸು ಭೌತಿಕವಾದಂಥ ಅಭಿವೃದ್ಧಿನೂ ಬೇಕು, ಮೋಕ್ಷನೂ ಬೇಕು. ಮೋಕ್ಷವೇ ಬೇಕು ಅಂದರೆ ಆಗುತ್ತೆ ಹೊರತು ಮೋಕ್ಷವೂ ಬೇಕು ಅಂದರೆ ಇದು ಬೇಕು ಅದು ಬೇಕು ಅಂದರೆ ಸಾಧ್ಯ ಇಲ್ಲ. ತಯೋಹೋ ಹಿತ್ವ ಅವಿದ್ಯಾರೂಂ ಪ್ರೇಯ ಶ್ರೇಯವ ಕೇವಲಂ ಆದದಾನ ಉಪಾದಾನಂ ಕುರುವತಃ ಸಾಧು ಶೋಭನಂ ಶಿವಂ ಭವತಿ. ಅದೇ ಸಾಮಾನ್ಯವಾಗಿ ಅವಿದ್ಯೆ ರೂಪದಲ್ಲಿರತಕ್ಕಂಥ ಪ್ರೇಯಸ್ ಅನ್ನತಕ್ಕಂಥ ಆರಿಸ್ಕೊಳ್ತಾರೆ. ಹೌದಾ? ಆದರೆ ಇಲ್ಲಿ ಯಹತು ಅಧೂರದರ್ಶಿ ವಿಮೂಢ ಹೀಯತೆ ವಿವಿಜಿತೆ ಅರ್ಥಾತ್ ಪುರುಷಾರ್ಥಾತ್ ಪಾರಮಾರ್ಥಿಕ ಪ್ರಯೋಜನ ನಿತ್ಯ ಪ್ರವಚ್ಯತೆ ಇತ್ಯರ್ಥ. ಕೋಸೋ ಶ್ರೇಯ ವೃಣೀತೆ ಪಾದತಿ ಇತ್ಯರ್ಥ. ಅಂದರೆ ವಿವೇಕ ಮಾಡಿ ಭೌತಿಕವಾಗಿರ್ತಕ್ಕಂಥ ಇದನ್ನೇ ಬಯಸ್ತಕ್ಕಂಥವ್ರು ಅವಿದ್ಯ. ಬಟ್ ಯಾರಾದರೆ ವಿವೇಕ ಮಾಡಿ ಇದೆಲ್ಲವೂ ಅನಿತ್ಯ ಅನ್ನತಕ್ಕ ತೀರ್ಮಾನ ತಗೊಂಡು ಮೋಕ್ಷವೇ ಬೇಕು ಅಂತಾರೋ ಅವರು ವಿವೇಕಿಗಳು, ಸಾಧು. ಮೋಕ್ಷವೇ ಬೇಕು ಅನ್ನತಕ್ಕಂಥವ್ರೆ ಸಾಧುಗಳು. ಶ್ರೇಯಸ್ಸು ಮುಕ್ತಿ ಸಾಧನ ಬೇರೆ ಮತ್ತು ಪ್ರೇಯಸ್ ಎಂಬುದೇ ಪ್ರಿಯತರವಾಗಿ ಕಾಣುವ ಅಭ್ಯುದಯ ಸಾಧನವು ಕೂಡ ಬೇರೆ. ಈ ಶ್ರೇಯಸ್ಸು ಪ್ರೇಯಸ್ಸು ಎಂಬೆರಡು ಬೇರೆ ಬೇರೆ ಪ್ರಯೋಜನವುಳ್ಳವಾಗಿ ವರ್ಣಾಶ್ರಮಾದಿಂದ ಕೂಡಿ ಅಧಿಕಾರಿಯವರ ಪುರುಷನನ್ನು ಸಿನೀತ ಎಂದರೆ ಕಟ್ಟುವು. ಇವುಗಳನ್ನು ತಾನು ಮಾಡತಕ್ಕದ್ದನ್ನು ಪ್ರತಿಯೊಬ್ಬ ಪುರುಷನು ಪ್ರಯತ್ನಾಗಿರುತ್ತಾನೆ. ಶ್ರೇಯಸ್ಸು ಪ್ರೇಯಸ್ಸು ಇವುಗಳಲ್ಲಿ ಅಭ್ಯುದಯ ಅಮೃತತ್ವ ಇವುಗಳನ್ನು ಬಯಸುವ ಪುರುಷನು ತೊಡಗುತ್ತಾನಲ್ಲವೇ. ಆದ್ದರಿಂದ ಶ್ರೇಯಸ್ಸು ಪ್ರೇಯಸ್ಸು ಇವುಗಳ ಪ್ರಯೋಜನವೇ ತಾನು ಸಾಧನ ಮಾಡಿ ಪಡೆಯತಕ್ಕದ್ದು ಎಂದು ಪುರುಷನು ಪ್ರವರ್ತಿಸುವುದರಿಂದ ಇವೆರಡರಿಂದ ಪ್ರತಿಯೊಬ್ಬನು ಕಟ್ಟು ಬಿದ್ದಿರುವನೆಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಇವುಗಳೆರಡೂ ಒಂದೊಂದು ಬೇರೆ ಪುರುಷಾರ್ಥಕ್ಕೆ ಸಂಬಂಧವುಳ್ಳವಾಗಿದ್ದರೂ, ಅಂದರೆ ಪ್ರೇಯಸ್ ಅನ್ನತಕ್ಕ ಧರ್ಮ ಅರ್ಥ ಕಾಮ,
ಇಷ್ಟಕ್ಕೆ ಮಾತ್ರ. ಶ್ರೇಯಸ್ ಅನ್ನತಕ್ಕಂಥದ್ದು ಮೋಕ್ಷ ಅನ್ನತಕ್ಕಂಥ ಪುರುಷಾರ್ಥಕ್ಕೆ ಸಂಬಂಧವುಳ್ಳಾಗಿದ್ದರೂ ವಿದ್ಯೆ ಅವಿದ್ಯೆ ಇವುಗಳ ರೂಪಗಳುಳ್ಳವಾಗಿರುವುದರಿಂದ ಒಂದಕ್ಕೊಂದಕ್ಕೆ ವಿರುದ್ಧವಾಗಿರುವು. ಒಂದು ಅವಿದ್ಯೆ, ಇನ್ನೊಂದು ವಿದ್ಯೆ. ಒಂದಕ್ಕೊಂದಕ್ಕೆ ಅಂದರೆ ಮೋಕ್ಷ ಅನ್ನತಕ್ಕಂಥದ್ದು ವಿದ್ಯಾ ಮಾರ್ಗ, ಈ ಸಂಸಾರ ಅನ್ನೋದು ಅವಿದ್ಯಾ ಮಾರ್ಗ. ಇದು ಒಂದಕ್ಕೊಂದಕ್ಕೆ ವಿರುದ್ಧ. ಆದ್ದರಿಂದ ಇವುಗಳಲ್ಲಿ ಒಂದನ್ನು ಬಿಡದೆ ಒಬ್ಬನೇ ಪುರುಷನು ಒಂದೇ ಕಾಲದಲ್ಲಿ ಎರಡನ್ನು ಅನುಷ್ಠಾನ ಮಾಡುವುದು ಆಗುವ ಹಾಗಿಲ್ಲವಾದ್ದರಿಂದ ಇದು ಭೌತಿಕವಾದಂಥ ಈ ಪ್ರಗತಿನೂ ಮಾಡಿಕೊಳ್ತೀನಿ, ಈ ಮೋಕ್ಷನೂ ಪಡಿತೀನಿ ಅಂದರೆ ಸಾಧ್ಯವಿಲ್ಲ. ಈ ಎರಡರಲ್ಲಿ ಅವಿದ್ಯಾರೂಪವಾಗಿರುವ ಶ್ರೇಯಸ್ಸನ್ನು ಕೈಬಿಟ್ಟು ಬರೀ ಶ್ರೇಯಸ್ಸನ್ನೇ ಸ್ವೀಕರಿಸೋನಿಗೆ ಎಂದರೆ ಅದೊಂದನ್ನೇ ತೆಗೆದುಕೊಳ್ಳೋದು ಒಳ್ಳೆಯದು, ಶುಭವು, ಮಂಗಳವೂ ಆಗುವುದು. ಸೊ ಭೌತಿಕವಾಗಿರತಕ್ಕಂಥ ಅಭಿವೃದ್ಧಿಯನ್ನು ಬಿಟ್ಟು ಕೇವಲ ಮೋಕ್ಷವನ್ನೇ ಆರಿಸ್ಕೊಂಡ್ರೆ ಅವನಿಗೆ ಜೀವನದಲ್ಲಿ ಶುಭ, ಮಂಗಳ, ಒಳ್ಳೆಯದು ಅಂತಾರೆ. ಬಟ್ ನಮಗೆ ಇಲ್ಲಿ ಇದು ಅರ್ಥ ಆಗೋದು ಕಷ್ಟ. ಯಾಕೆಂದರೆ ನಮಗೆ ಒಳ್ಳೆಯದು ಒಂದು ಯಾವುದು ಹೇಳಿ? ಏನಾದರೂ ಒಂದು ಬರಬೇಕು. ಲಾಟ್ರಿ ಟಿಕೆಟ್ ಬಂತು, ಏನೋ ಒಂದು ಪ್ಲಸ್ ಆಗಬೇಕು, ನಮ್ಮ ಬ್ಯಾಂಕ್ ಅಕೌಂಟ್ ಜಾಸ್ತಿ ಆಗಬೇಕು, ನಮ್ಮ ಮನೆಗಳು ಜಾಸ್ತಿ ಆಗಬೇಕು, ಏನೋ ಒಂದಾದರೆ ಅದು ಒಳ್ಳೆಯದು, ಅದು ಶುಭ, ಅದು ಮಂಗಳ ನಮಗೆ. ಆದರೆ ಅದೇನು ಮಾಡುತ್ತೆ? ಮತ್ತೆ ನಮ್ಮನ್ನು ಬಂಧನಕ್ಕೀಡು ಮಾಡುತ್ತೆ, ಮತ್ತೆ ಮೋಹವನ್ನು ತೊಗೊಂಬರುತ್ತೆ. ಹೌದಾ? ಮತ್ತು ಜೈಲಲ್ಲಿ ಸಿಗಾಕ್ಕೊಳ್ತೀವಿ. ಬಟ್ ಇಲ್ಲಿ ಒಳ್ಳೆಯದು, ಶುಭ, ಮಂಗಳ ಯಾವುದು? ಶ್ರೇಯಸ್ಸನ್ನೇ ಸ್ವೀಕರಿಸುವವನಿಗೆ. ಮೋಕ್ಷವನ್ನೇ ಬೇಕು ಅಂತ ಯಾರು ಕೇಳ್ತಾರೋ ಅವನಿಗೇನಾಗುತ್ತೆ? ಒಳ್ಳೆಯದು. ಯಾವ ರೀತಿ ಒಳ್ಳೆಯದು? ಈ ಅನಿತ್ಯ ವಸ್ತುಗಳಿಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳಲ್ಲ. ಯಾವಾಗ ಕೈ ಬಿಟ್ಟು ಹೋಗುತ್ತೋ ಗೊತ್ತಿಲ್ಲ, ಬಟ್ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಒದ್ದಾಡ್ತಿರ್ತಾನೆ. ಆ ಒದ್ದಾಟ ಅನ್ನತಕ್ಕ ನಿಂತೋಗ್ಬಿಡುತ್ತೆ. ಶುಭ ಅದೇನು? ಈ ಜನ್ಮ ಮೃತ್ಯು ಅನ್ನತಕ್ಕಂಥ ಚಕ್ರದಿಂದ ಹೊರಗಡೆ ಬೀಳಲಿಕ್ಕೆ ಸಾಧ್ಯ. ಈ ಸಂಸಾರದ ಬಂಧನ ಅನ್ನತಕ್ಕಂಥ ಏನಿದೆಯೋ, ಸಂಸಾರದಲ್ಲಿ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗೋ ತನಕ ಏನೋ ಒಂದು ಗೋಳು ಇದ್ದೇ ಇರುತ್ತೆ. ಹೌದಾ? ಅದರಿಂದ ಬಿಡುಗಡೆ ಆಗುತ್ತೆ. ಅದು ಶುಭ ಅಂದರೆ. ಆದ ಕಾರಣ ಯಾವ ದೂರದರ್ಶಿಯಲ್ಲದ ಮೂಢನಾದರೂ ಅರ್ಥದಿಂದ ಎಂದರೆ ಪರಮಾರ್ಥವಾದ ಪುರುಷಾರ್ಥ ತಪ್ಪಿ ಹೋಗುವನು. ಯಾರಾದರೆ ಈ ಪ್ರೇಯಸ್ಸು, ಈ ಲೌಕಿಕವಾದಂಥ ಅಭಿವೃದ್ಧಿನ ಇದು ಬೇಕು ನಮಗೆ. ಬಟ್ ಎಷ್ಟು ಮಾತ್ರ ಬೇಕು? ಕೇವಲ ಜೀವನ ನಿರ್ವಹಣೆಗೆ ಎಷ್ಟು ಅಷ್ಟೇ. ಅದೇ ರೀತಿ ಇತ್ತು ಜೀವನ. ಕೇವಲ ಬೆಳಗ್ಗೆ ಎದ್ದಾರಿಂದ ರಾತ್ರಿ ಮಲಗುವ ತನಕ ಯಜ್ಞಾಗಾದಿ ಕರ್ಮಗಳನ್ನು ಮಾಡಿಕೊಂಡು ಆ ಮೋಕ್ಷದ ಕಡೆಗೆ ಪ್ರಯಾಣ ಮಾಡತಕ್ಕಂಥ ಜೀವನವೇ ಇತ್ತು. ಈ ಭೌತಿಕ ಜೀವನ ಕೇವಲ ಶರೀರ ನಿರ್ವಹಣೆಗೆ ಎಷ್ಟು ಅಷ್ಟು ಮಾತ್ರ ಇರೋದು. ಆ ಆಧ್ಯಾತ್ಮಿಕ ಜೀವನಕ್ಕೆ ಇದು ಸಹಾಯಕವಾಗಿತ್ತು. ಇವಾಗೇನಾಗಿದೆ? ನಾವು ಭಾಳ ಬುದ್ಧಿವಂತರಾಗ್ಬಿಟ್ಟಿದ್ದೀವಿ. ಇವಾಗ ಈ ಸಂಸಾರ ಜೀವನಕ್ಕೆ ದೇವ್ರು ನಡೀತೀವಿ. ಬಾ ನೀನು, ನಮ್ಮ ಪರಿಸ್ಥಿತಿ ಹೀಗಿದೆ, ಏನೋ ನಾವು ಸರಿ ಮಾಡು ಅಂತ ದೇವರನ್ನು ಸಂಸಾರಕ್ಕೆ ಕಳೀತೀವಿ. ಎಲ್ಲ ಸಂಸಾರ ವ್ಯವಹಾರವನ್ನು ದೇವ್ರ ಕಡೆಗೆ ತಿರುಗಿಸು ಅಂತ ಹೇಳುತ್ತೆ ಶಾಸ್ತ್ರ. ದೇವ್ರ ಕಡೆಗೆ ತಿರುಗಿಸುವಂಥ ಶಾಸ್ತ್ರ ಹೇಳಿದ್ರೆ ನಾವೇನು ಮಾಡ್ತೀವಿ? ದೇವರನ್ನೇ ಸಂಸಾರಕ್ಕೆ ಕಳೀತೀವಿ. ಬಾ ಸರಿ ಮಾಡು ಅಂತ. ಅಲ್ಲ, ಮೂಢನ ತಪ್ಪಿ ಹೋಗುವುದು, ಪುರುಷಾರ್ಥದಿಂದ ತಪ್ಪಿ ಹೋಗುವನು. ಅಂದರೆ ಯಾರಾದರೂ ಶ್ರೇಯಸ್ಸು ಪ್ರೇಯಸ್ಸು ಎರಡೂ ಇದೆ, ನೀನು ಯಾವುದನ್ನು ಆರಿಸ್ಕೋಬೋದು. ಆದರೆ ಅವಿವೇಕದಿಂದ ಪ್ರೇಯಸ್ಸನ್ನೇ ಆರಿಸ್ಕೊಂಡ್ರೆ ಅವನಿಗೆ ಪುರುಷಾರ್ಥ ತಪ್ಪಿ ಹೋಗ್ತಾನೆ. ಆದ್ದರಿಂದ ಅಗಲುವನು, ನಿತ್ಯವಾದ ಪ್ರಯೋಜನದಿಂದ ಕೆಳಕ್ಕೆ ಜಾರುವನು ಎಂದರ್ಥ. ನಿತ್ಯವಾದಂಥ ಪ್ರಯೋಜನದಿಂದ ಕೆಳಗೆ ಬಿದ್ದೋಗ್ತಾನೆ. ಇವನ್ನ ಆರಿಸ್ಕೊಂಡ್ರೆ ಇವಲ್ಲಿ ಒಂದು ಸ್ವಲ್ಪ ಸುಖ ಇದೆ. ಸುಖಮಲ್ಪಂ, ನಮ್ಮ ಮೊದಲು ಪ್ರಾರಂಭನೇ ಆ ಥರ ಮಾಡಿದೆ. ಸುಖಮಲ್ಪಂ ಬಹುಕ್ಲೇಶಂ, ಸ್ವಲ್ಪ ಸುಖ ಇದೆ. ಹೌದಾ? ವಿಪರೀತವಾದಂಥ ಕಷ್ಟಪಡಬೇಕು. ನಿತ್ಯವಾದ ಪ್ರಯೋಜನದಿಂದ ಜಾರುವನು. ಯಾವುದನ್ನು ಆರಿಸ್ಕೊಂಡ್ರೆ ಶಾಶ್ವತವಾಗಿರತಕ್ಕಂಥ ಆನಂದ ಸಿಗುತ್ತೋ, ಮತ್ತು ದುಃಖ ಅನ್ನತಕ್ಕಂಥದ್ದು ನಮಗೆ ಬರಲಿಕ್ಕೆ ಸಾಧ್ಯವಿಲ್ವೋ ಅಂಥದ್ದನ್ನು ಆರಿಸ್ಕೊಳ್ಳೋದು ಬಿಟ್ಟು ಇದನ್ನು ಆರಿಸ್ಕೊಂಡ್ರೆ ಆ ಶಾಶ್ವತವಾದಂಥ ದುಃಖದಿಂದ ನಾವು ಜಾರು ಬಿಡ್ತೀವಿ. ಯಾರು ಇಂಥವನು ಎಂದರೆ
ಯಾವನು ಪ್ರೇಯಸ್ಸನ್ನೇ ಆರಿಸಿಕೊಳ್ಳುವನೋ ಸಾಧನವಾಗಿ ತೆಗೆದುಕೊಳ್ಳೋನು ಅವನು ಎಂದು ಅಭಿಪ್ರಾಯ. ಯಾರು ಪ್ರೇಯಸ್ಸನ್ನೇ ಆರಿಸ್ಕೊಳ್ತಾರೋ, ಇಹಲೋಕದ ಅಭಿವೃದ್ಧಿಯನ್ನೇ ಆರಿಸ್ಕೊಳ್ತಾರೋ ಅವನು ನಿಜವಾದಂಥ ಆನಂದದಿಂದ ಕೆಳಗೆ ಬಿದ್ದು ಹೋಗ್ತಾನೆ ಅಂತಾರೆ. ಸಾಮಾನ್ಯವಾಗಿ ಇವಾಗ ಇನ್ನೊಂದಿದೆ, ಏನಂದರೆ ಈ ಕೆಲವರೆಲ್ಲ ಉಪದೇಶ ಮಾಡ್ತಿರ್ತಾರೆ ಏನಂತ, ನೀವೆಲ್ಲನ ಒಂದು ಕಡೆ ತೃಪ್ತಿ ಪಟ್ಬಿಟ್ರೆ ಪ್ರಗತಿ ಇರೋಲ್ಲ, ತೃಪ್ತಿ ಪಟ್ಟರೆ ಪ್ರಗತಿ ಇಲ್ಲ. ಇವಾಗ ಸಾಕಪ್ಪ ಇನ್ನು ನಂಗೆ ಬರೋ ಸಂಬಳ ಸಾಕು ಅಂದ್ಕೊಂಡ್ಬಿಟ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಎಷ್ಟೋ ಸಂಬಳ ಬರೋದಂತೆ. ಒಂದು ಸಲ ಯಾರೋ ಎಲೆಕ್ಷನ್ ನಿಲ್ತಾರೆ, ಅವಾಗ ಆಗಿತ್ತು ಪರಿಸ್ಥಿತಿಗಳು, ಇವಾಗ ಆಗಿದ್ದಾರೆ ಇವರೆಲ್ಲ. ಯಾರೋ ಎಲೆಕ್ಷನ್ ನಿಲ್ತಾರಂತೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ರ ಬಂದು ಸ್ವಲ್ಪ ಏನೋ ದುಡ್ಡಿದ್ರೆ ಕೊಡಿ, ಎಲೆಕ್ಷನ್ ನಿಂತಿದ್ದೀನಿ, ದುಡ್ಡೇ ಇಲ್ಲ ನನ್ನ ಹತ್ರ ಅಂದರೆ, ನನ್ನಂತ ಏನಿರಲ್ಲಪ್ಪ, ತಿಂಗಳಿಗೆ ಸಂಬಳ ತೊಗೊಳ್ತೀವಿ, ಖರ್ಚು ಮಾಡಿಬಿಡ್ತೀವಿ ಆ ತಿಂಗಳಿಗೆ ಜೀವನಕ್ಕೆ, ನಮ್ಮತ್ತೇನಿರಲ್ಲ ಅಂತ ಕಾಂಗ್ರೆಸ್ ಪಾರ್ಟಿಯವ್ರು ಒಂದು ಸ್ವಲ್ಪ ಕೊಡ್ತಿರ್ತಾರಂತೆ ಆ ಪ್ರಾರಂಭದಲ್ಲಿ. ಆ ಥರ ಮಾತಾಡ್ತಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಶ್ರೀಮತಿಯವ್ರು ಬಂದು, ಸ್ವಲ್ಪ ದುಡ್ಡಿದೆ ನನ್ನ ಹತ್ರ, ಇದು ಕೊಟ್ಬಿಡಿ ಅವ್ರಿಗೆ, ಉಪಯೋಗಿಸ್ಕೊಳ್ಳಿ ಅವರು ಅಂದ್ಬಿಟ್ಟು ದುಡ್ಡು ತಂದು ಕೊಡ್ತಾರಂತೆ. ಸರಿ ಅಂತ ಕೊಟ್ಬಿಡ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕೊಡ್ತಾರೆ ಅವ್ರಿಗೆ, ಉಪಯೋಗಿಸ್ಕೊಪ್ಪ ಅಂತ. ಆಮೇಲೆ ಆಕಿನ ಕೂಡಿಸ್ಕೊಂಡು ಈ ದುಡ್ಡು ಎಲ್ಲಿ ಬಂತು ನಿಮಗೆ ಅಂತಾರಂತೆ. ಇಲ್ಲ, ಪ್ರತಿ ತಿಂಗಳು ಸಂಬಳದಲ್ಲಿ ಒಂದು ಸ್ವಲ್ಪ ಉಳಿಯೋದು, ಅದನ್ನು ಹಾಗೆ ಇಟ್ಟಿದ್ದೀನಿ ನಾನು ಅಂದ್ಬಿಟ್ಟು ಆಕಿನ ಕೂಡಿಸ್ಕೊಂಡು ಎಷ್ಟು ಉಳಿಯೋದು, ಎಷ್ಟು ಖರ್ಚಾಗುತ್ತೆ ನಮಗೆ ಅಂತ ಎಲ್ಲ ಲೆಕ್ಕ ಮಾಡಿ ಆವಾಗಲೇ ಕಾಂಗ್ರೆಸ್ ಆಫೀಸ್ಗೆ ಲೆಟ್ರ್ ಬರೀತಾರಂತೆ. ಏನಂತ, 50 ರೂಪಾಯಿ ಸಂಬಳ ಕಮ್ಮಿ ಮಾಡಿಬಿಡಿ. ನಿಜವಲ್ಲಿ ಯಾರನ್ನ ಇರ್ತಾರ ಮೂರ್ಖರಲ್ಲ ಎಂಥ ಮಾಡ್ಬೋದು, 50 ರೂಪಾಯಿ ಸಂಬಳ ಕಮ್ಮಿ ಮಾಡಿಬಿಡಿ, ನಮ್ಗೆ ಇಷ್ಟು ಸಾಕು ಅಂತ. ಇವರು ಓಶನು ಅಷ್ಟೇ, ಓಶೋ ಅಂತ ಒಬ್ಬರಿದ್ದಾರೆ ಕಾಂಟ್ರವರ್ಸಿ, ಅವರು ಅಷ್ಟೇ ಸಂಬಳ ಜಾಸ್ತಿ ಮಾಡ್ತೀನಿ ಬೇಡ ಅನ್ನಂತೆ, ಬೇಡ ಬರೋದು ಸಾಕು ಬೇಡ ಅಂತ. ಅಂದರೆ ಹೆಚ್ಚಾಗಬೇಕು ಅಂತಲೇ ಬಯಸ್ತೀವಿ ಹೊರತು ಕಮ್ಮಿ ಹೆಚ್ಚಾಗಬೇಕು ಅಂತಲೇ ಇರ್ತೀವಿ. ಬಟ್ ಯಾಕೆ, ಯಾವಾಗ ನಾವು ಇದನ್ನು ಹೆಚ್ಚು ಮಾಡ್ಕೊಳ್ತೀವೋ ಆಗ ವ್ಯವಹಾರ ಅನ್ನೋದಕ್ಕೆ ಹೆಚ್ಚಾದಷ್ಟು ಬಾಹ್ಯ ಪ್ರವೃತ್ತಿನೇ ಜಾಸ್ತಿ ಆಗುತ್ತೆ ಹೊರತು ಆಂತರಿಕ ಪ್ರವೃತ್ತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ವಿವೇಕ ಮಾಡಿ, ಶ್ರೇಯಸ್ಸು ಪ್ರೇಯಸ್ಸು ಎರಡಕ್ಕೂ ಅವಕಾಶ ಇರುತ್ತೆ ನಮಗೆ. ಯಾರಾದರೆ ವಿವೇಕ ಮಾಡಿ ಆರಿಸ್ಕೊಳ್ತಾರೋ ಅವ್ರು ಶ್ರೇಯಸ್ಸನ್ನೇ ಆರಿಸ್ಕೊಳ್ತಾರೆ, ಅವಿವೇಕಗಳು ಶ್ರೇಯಸ್ಸನ್ನೇ ಆರಿಸ್ಕೊಳ್ತಾರೆ ಅಂತಾರೆ. ಇಲ್ಲಿಗೆ ನಿಲ್ಲಿಸಿರೋಣ ನಾವು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ